ಇವಾಗ ಕಡೂರ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ, ಸ್ಪಾಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಬರ್ತಾ ಬರೀ ತೆಂಗಿನಕಾಯಿ ಟೋಪು. ಇಲ್ಲಿ ನೋಡಿ ದೇವರು ಈ ರೀತಿ ಒಂದು ನೇಚರಲ್ಲಿ ಇರೋವಂಥದ್ದು. ತುಂಬಾ ಪವರ್ಫುಲ್ ದೇವಸ್ಥಾನ ಅಂತೆ. ಹೋಗೋಣ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋ ಅಂಥದ್ದು. ಬರ್ತಾ ದಾರಿಯಲ್ಲಿ ತೆಂಗಿನಕಾಯಿಗಳು ಸಿಕ್ತು, ಬಿದ್ದಿರೋದೆಲ್ಲ ತೊಗೊಂಡು ಬಂದೆ ನಾನು. ತುಂಬ ಖುಷಿ ಆಯಿತು. ಇವಾಗ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ ನೋಡಿ. ಕಾರು ಆಟೋ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಟ್ರೈನ್ ಫೆಸಿಲಿಟೀಸ್ ಇರುತ್ತೆ. ಸೊ ಇವಾಗ ಮಡ್ಲಕ್ಕಿಗೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊತವ್ರೆ ನೋಡಿ. ಎಲ್ಲ ದೇವಸ್ಥಾನ ಹತ್ರ ಹೋಗೋಣ ಇವಾಗ. ದೇವ್ರ ಮೇಲೆ ಹಾಕಿದಂತ ಸೀರೆ ಹಬ್ಬ ಸೀರೆ ಹಾಕೋಬಹುದು. ಹಬ್ಬ ಹುಣ್ಣಿಮೆ ದಿವಸ ದಿವಸ ಹಾಕೊಳ್ಳಿ. ಯಾಕೆಂದ್ರೆ ಇದನ್ನೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಯೂಟ್ಯೂಬರ್ಸ್ ಒಬ್ಬರು ಬರ್ತಾರೆ. ನನ್ನ ಯೂಟ್ಯೂಬರ್ಸ್ ಅಲ್ಲ, ಸಾಮಾನ್ಯ ಬಂದು ಸ್ಟಾರ್ಟಿಂಗ್ ಅಲ್ಲಿ ನನ್ನ ವಿಡಿಯೋ ಮಾಡ್ತಾರೆ. ಗೊತ್ತಿರುತ್ತೆ ನಿಮ್ಗೆ ಏನೂ ಇಲ್ಲ ಅಂತ. ನಾನೊಂದು ಏನೋ ನಮ್ಗೆ ಹೇಳ್ಬಾರ್ದು, ಕೊಡ್ತೀನಿ. ಒಂದೇ ಒಂದು ಸೀರೆ ಕೊಟ್ಟಿದ್ದಂತ ಇವತ್ತು ಕೋಟಿ ಇದ್ದಾರೆ. ಫಸ್ಟ್ ಅಮಾವಾಸ್ಯೆ ಕಸ ಹೊಡಿತಾರೆ. ತಂಗಿ ನಿಂಗೆ ಇದೊಂದು ಬಹುಮಾನ ಆಗಲಿ, ನಿನಗೆ ವರದಾನ ತೋರ್ಮನೆ ಅಂತ. ಇದು ಕಳ್ಕೊಬೇಡ ಮಗಳೇ. ಇದಕ್ಕಂತ ತಾಯಿ ಮೇಲೆ ಹಾಕಿ ನಿನಗೆ ಕೊಡ್ತೀವಿ. ಎಲ್ಲವೂ ಬೇರೆ ಸೀರೆಗಳು ಅವನು ಹಾಕಿದ್ದೀವಿ, ಬಟ್ ಉಳಿಸಿಲ್ಲ. ಬಟ್ ಇದು ಉಳಿಸಿದ್ದೀನಿ ಕಂದ. ಇದು ಹುಡ್ಕೋ ಮಗಳೇ ನಿನಗಾಗಲಿ. ನಿನ್ನ ಚಾನಲ್ ಚೆನ್ನಾಗಿ ಬೆಳೀಲಿ. ಏನು ಚಾನಲ್ ಹೆಸರು? ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್. ಯಾವ ಊರು ತಂದು? ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್, ಬೆಂಗಳೂರು ಇಂದ್ರಾನಗರಿಂದ ಬಂದಿರೋದು. ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಬನ್ನಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ಆಗಿ ಇವ್ರ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಏನೇ ಒಂದು ತೊಂದರೆ ಇದ್ರೂ ಈ ದೇವಸ್ಥಾನಕ್ಕೆ ಬನ್ನಿ. ತಾಯಿ ಒಳ್ಳೆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಲಿ. ಯಾವತ್ತಾರ ನನಗೆ ನನ್ನ ಫೇವರ್ ರಾಹುಲ್ ದ್ರಾವಿಡ್. ಯಾವತ್ತಾರ ಅವ್ರಿಗೆ ಬಂದು ನೋಡಕ್ಕೆ ಬಂದಾಗ ನಿಮ್ಮ ಮನೆ ಮನಸ್ಸಿಗೆ ಬರ್ತೀನಿ ತಂಗಿ. ಅವ್ರು ನಮ್ಗೆ ಕಾಣಿಸಿದೆ, ಅವ್ರ ಸಹ ಮಾತಾಡ್ಸ್ಬೇಕು ಅಂತ ಆಗ್ಬಾ ತಂಗಿವಾ. ಇದು ಅಣ್ಣನ ಮನೆ. ನಿಂಗೆ ನೀನು ಯೂಟ್ಯೂಬರ್ಸ್ ಆಗಿ ಬರಬೇಡ, ಅಣ್ಣನ ಮನೆ ತೋರ್ ಮನೆ ಬಂದಾಗ ಬರ್ತಂತ ಆಗ್ಬೋದಾ? ಒಂದ್ಸರಿ ಚೆನ್ನಾಗಿರ್ಲಿ ರಾಜಮ್ಮನ ಏನೋ ಧೈರ್ಯ ಮಾಡ್ತಾರೆ. ಮಗ ಒಂದು ಸೂಟ್ ಆಗಿರ್ತಾರೆ. ಟೈಮ್ ಕೊಡಿ, ಇನ್ನೊಂದು ಸರಿ ಬಾ. ಅವಾಗ ನಾನು ಇಷ್ಟೇ ಕೊಡ್ತೀನಿ ಕೈಗೆ. ದೇವ್ರು ಸಿಕ್ಕಿದ್ದಂಗೆ ಅದು ಕೊಡ್ತೀನಿ. ಇವತ್ತಿಗೆ 5 ವರ್ಷ ಮೇಲೆ ಒಂದು 2 ತಿಂಗಳು ನಡೀತಾ ಇದೆ. ದೇವ್ರು ಸಿಕ್ಕಿದ್ರೆ ತೆಗ್ದೀವಿ. 5 ನೀರು ತುಂಬಿದ್ವಿ, ಎಲ್ಲ ಕೊಡ್ತೀನಿ. ಆವಿರ ತೋರಿಸ್ತೀನಿ. ನಾನು ಹೇಳ್ತೀನಿ, ನಾನು ಬದುಕಿರೋ ನನ್ನ ಜೀವನ ಬಗ್ಗೆ ತೋರಿಸ್ತೀನಿ. ನಿಂಗೆ ತಲೆ ಇಲ್ಲೇ ಇದ್ಬಿಡ್ತೀಯ ಅದ ಎಲ್ಲ ತೋರಿಸ್ತೀನಿ ಕಂದ ನಿಂಗೆ. ಯಾವಾಗ ಇನ್ನೂ ನೆಕ್ಸ್ಟ್ ಬಾ ನಾಗವೇಣಿ. ನಿನ್ನ ಜೀವನ ಚೆನ್ನಾಗಿ ನಡೀಲಿ. ನೀನು ಯೂಟ್ಯೂಬ್ ಚಾನಲ್ ಸಾಕಷ್ಟು ಚೆನ್ನಾಗಿ ನೋಡಲಿ. ಅದು ನಿಮಗೂ ಅನುಕೂಲ ಆಗಲಿ, ನೋಡೋದು ಜನಗೂ ಅನುಕೂಲ. ಆಗ್ಬೋದಾ ಕಂದ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡೂರಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ದುರ್ಗಾ ಶ್ರೀ ಕ್ಷೇತ್ರ, ದುರ್ಗಾ ಸ್ಥಳ. ಓಕೆ, ಸೊ ನಮ್ಮ ಜೊತೆ ಇವಾಗ ಸ್ವಾಮೀಜಿ ಅವರಿದ್ದಾರೆ. ಈ ದೇವಸ್ಥಾನ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ, ಏನು ವಿಶೇಷತೆ ಅಂತೇಳಿ. ಮರಿದಿರ ಫುಲ್ ಆಗಿ ವಿಡಿಯೋನ ನೋಡಿ ಪ್ರತಿಯೊಬ್ರು ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೊಳ್ಳಿ. ಶ್ರೀ ಕ್ಷೇತ್ರ ದುರ್ಗಸ್ಥಳ, ಸರಸ್ವತಿಪುರ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಗಂಗಾದೇವಿ ಅಮ್ಮನವರು ಇಲ್ಲಿ ಇರುವಂಥದ್ದು. ಸೊ ತುಂಬಾ ಪವರ್ಫುಲ್ ದೇವರು ಇಲ್ಲಿ ಸಿಕ್ಕಿರೋ ಅಂಥದ್ದು ಬಾವಿ ಒಳಗಡೆ. ಇವತ್ತಿಗೆ 5 ವರ್ಷ 2 ತಿಂಗಳು ಆಗ್ತಿದೆ. ಸೊ ಪ್ರತಿಯೊಬ್ಬರೂ ಈ ಒಂದು ಜಾಗಕ್ಕೆ ಬಂದು ಆಶೀರ್ವಾದ ತಗೊಳ್ಳಿ. ತುಂಬಾ ಒಂದು ಪವರ್ಫುಲ್ ಶಕ್ತಿ ದೇವರು. ಅಮಾವಾಸ್ಯೆ, ಪೂರ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬಾ ರಶ್ ಇರುತ್ತೆ. ಇವತ್ತು ನಾವು ಬೆಂಗಳೂರಿಂದ ಇಂದ್ರಾನಗರಿಂದ ಹೋಗ್ತಿರೋವಂಥದ್ದು. ಸೊ ಆನ್ ದಿ ವೇ ಹೋಗ್ತಾ ನಿಮಗೆ ರೋಡ್ ತೋರಿಸ್ತೀರಿ. ಅಲ್ಲಿಗೆ ಹೋಗೋದಕ್ಕೆ ಯಾವ ರೀತಿ ಒಂದು ರೋಡ್ ಇರುತ್ತೆ ಅಂತೇಳಿ. ರೋಡೆಲ್ಲ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಕಡೂರವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗೋದಕ್ಕೂ 2 ಥರ ರೋಡ್ ಇರುತ್ತೆ. ಮಣ್ಣು ರೋಡು ಇರುತ್ತೆ, ಟಾರ್ ರೋಡು ಇರುತ್ತೆ. ನಾವು ಫಾರೆಸ್ಟ್ ಒಳಗಡೆ ಎಲ್ಲ ಹೋಗ್ಬಿಟ್ಟಿದ್ರಿ ದೇವಸ್ಥಾನಕ್ಕೆ. ಅಲ್ಲೆಲ್ಲ ಲ್ಯಾಂಡ್ ಮಾರ್ಕ್ ಎಲ್ಲ ಹಾಕಿದ್ದಾರೆ. ನೀವು ಬಸ್ಸಲ್ಲೂ ಬರ್ಬೋದು, ಟ್ರೈನ್ ಫೆಸಿಲಿಟೀಸು ಇರುತ್ತೆ, ಸ್ವಂತ ಗಾಡಿಗಳಲ್ಲೂ ಬರ್ಬೋದು. ಟ್ರೈನಲ್ಲಿ ಬಂದರೆ ನಿಮಗೆ ಕಡೂರು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ 50 ರೂಪಾಯಿ ಕೊಟ್ಟರೆ ಆಟೋಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಮುಂಚಿತವಾಗೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ದೇವಸ್ಥಾನ ಓಪನಿಂಗ್ಸು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ. 6 ಗಂಟೆ ಆಗಿದ್ಮೇಲೆ ಅಲ್ಲಿ ಯಾರೂ ಇರೋದಿಲ್ಲ. ಸೊ ಅಲೋ ಇರೋದಿಲ್ಲ. ಮುಂಚಿತವಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾರಾದರೂ ದೂರದಿಂದ ಬರೋವರಿಗೆ ಈ ಒಂದು ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಿ ಈ ದೇವಸ್ಥಾನಕ್ಕೆ ಬರೋರು. ಸೊ ಅವರು ಅಲ್ಲಿದ್ದ
ಪುರೋಹಿತರು ಪೂಜಾರಿ ಅವರು ನನಗೆ ಆಶೀರ್ವಾದ ಮಾಡಿ ದೇವರಿಗೆ ಉಡಿಸಿರೋ ಅಂಥ ಒಂದು ಗ್ರೀನ್ ಕಲರ್ ಸ್ಯಾರಿನ ನನಗೂ ಒಂದು ಗಿಫ್ಟಾಗಿ ಕೊಟ್ಟರು. ತುಂಬಾ ಅದೃಷ್ಟ ಮಾಡಿದೆ, ಅದು ಎಲ್ರಿಗೂ ಸಿಗೋ ಅಂಥದ್ದಲ್ಲ. ಸೊ ಆ ಅದೃಷ್ಟ ನನಗೆ ಸಿಕ್ತು, ದೇವರಿಗೆ ಉಡಿಸಿರೋವಂಥ ಸೀರೆ ನನಗೆ ಸಿಕ್ಕಿರೋವಂಥದ್ದು. ಸೊ ಅವರಂದರು ಫ್ರೀ ಟೈಮ್ ಮಾಡ್ಕೊಂಡು ಬಾ ಪೂರ್ತಿ ಸ್ಟೋರಿ ಹೇಳ್ತೀನಿ ಅಂತ. ಇವಾಗ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ವಿಡಿಯೋನ ಫುಲ್ಲಾಗಿ ನೋಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ಸು ಸಿಗುತ್ತೆ. ತುಂಬ ಚೆನ್ನಾಗಿ, ತುಂಬ ಫ್ರೀಯಾಗಿ, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇನ್ನೂ ಸಣ್ಣ ವಯಸ್ಸಾಗಿದೆ, ಬಟ್ ನಾಲೆಡ್ಜ್ ತುಂಬಾ ಇದೆ. ಅವರು ಕೆಲಸ ಮಾಡ್ತಾ ಈ ವಿಗ್ರಹಗಳು ಅವ್ರ ಜಮೀನಲ್ಲಿ, ಅವ್ರ ಬಾವಿಯಲ್ಲಿ ಸಿಕ್ಕಿದಾಗಿನ ಮೇಲೆ ದೇವಸ್ಥಾನ ಮಾಡಿ ಇನ್ನೂ ಕಟ್ಟುತ್ತಾ ಇದ್ದಾರೆ. ದೇವಸ್ಥಾನಕ್ಕೆ ನೀವು ಸಹಾಯ ಮಾಡೋರು ಸಹಾಯ ಮಾಡ್ಬೋದು. ಅನ್ನಪ್ರಸಾದ ಪ್ರತಿದಿನ ಇರುತ್ತೆ, ಮಧ್ಯಾಹ್ನ ಅನ್ನಪ್ರಸಾದ ಕೊಡ್ತಾರೆ. ಸೊ ಇವಾಗ ನಾವು ಕಡೂರು ರೋಡ್, ಇದು ಬಂದುಬಿಟ್ಟು ತುಮಕೂರು, ತಿಪ್ಟೂರು, ಹಾಸನ್ ದಾರಿಯಲ್ಲಿ ಸಿಗುವಂಥದ್ದು, ಎಡೂರು, ಇದೆಲ್ಲ ಪಾಸ್ ಆನ್ ಆಗುತ್ತೆ ನಮಗೆ ಹೋಗ್ತಾ ದಾರಿಯಲ್ಲಿ. ಇದೆಲ್ಲ ಹೋದಾಗ ಕಡೂರು ಸಿಗುವಂಥದ್ದು. ತುಂಬ ಚೆನ್ನಾಗಿದೆ ಸ್ಪಾಟ್ ಅಂತೂ, ಫುಲ್ಲು ಗ್ರೀನರಿ. ದಾರಿಯಲ್ಲಿ ಹೋಗ್ತಾ ತುಂಬಾ ಚೆನ್ನಾಗಿತ್ತು. ರೋಡೆಲ್ಲ ತುಂಬ, ಹೈವೇಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಬಂದುಬಿಟ್ಟು ಬರೀ ತೆಂಗಿನ ತೋಪು ಮತ್ತು ಅಡಿಕೆ ಮರಗಳು ತುಂಬ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಆ ನೇಚರ್ನ ಎಂಜಾಯ್ ಮಾಡ್ಕೊತಾ ಹೋದ್ರಿ. ಸೊ ಆ ಇದರಲ್ಲಿ ಹೋಗ್ತಾ ತೋಪಲ್ಲಿ ನಮಗೊಂದು ಕೆಲವೊಂದು 3-4 ತೆಂಗಿನಕಾಯಿಗಳು ಸಿಕ್ತು. ಸೊ ಅದನ್ನ ನಾನು ತೊಗೊಂಡು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಹೇಳಿದ್ದೆ, ನಾನು ಈ ಥರ ತೊಗೊಂಡೋಗ್ಬೋದು. ನನಗಿಲ್ಲ, ಅಲ್ಲಿ ಧರ್ಮಸ್ಥಳ ಥರನೇ ಒಂದು ಕಲ್ಲು ಸಹ ಎತ್ಕೊಂಡು ಹೋಗಂಗಿಲ್ಲ. ಅದು ನಮಗೆ ಸಿಕ್ತು, ರೋಡಲ್ಲಿ ಸಿಕ್ತು, ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು ಅಂದ್ರೂ ಅಲ್ಲಿ ಹೋಗಿದ್ಮೇಲೆ ಏನು ಸಿಕ್ಕಿದೆಯೋ ಏನು ತರಬಾರ್ದು ಅಂತ ಹೇಳಿದರು. ನಾನು ಈ ಥರ ತೊಗೊಂಡೆ, ಏನು ಮಾಡೋದು, ಇಲ್ಲ ಬಿಟ್ಟು ಹೋಗ್ಲಾ ಅಂದಿಗೆ, ಈ ಸತಿ ನೀನು ತೊಗೊಂಡ್ಬಿಟ್ಟಿದೀಯ, ತೊಗೊಂಡೋಗು, ಮುಂದಿನ ಸತಿ ಆ ಥರ ಮಾಡಬೇಡ. ಇಲ್ಲಲ್ಲ ನಾನು ಪರವಾಗಿಲ್ಲ, ಇಲ್ಲೇ ಕೊಟ್ಟೋಗ್ತೀನಿ ಅಂತ. ಎಲ್ಲೇ ಕೊನೆಗೆ ನಾನು ತರಲಿಲ್ಲ, ಅಲ್ಲೇ ಬಿಟ್ಟು ಬಂದೆ. 3-4 ಕಾಯಿಗಳು ಸಿಕ್ತು. ಯಾಕಂದರೆ ಫುಲ್ಲು ತೋಪು, ಕೋಟಿಗಟ್ಟಲೆ ಇದೆ ತೆಂಗಿನಕಾಯಿ ಮತ್ತು ಅಡಿಕೆ ಮರಗಳು. ನೋಡೋದಕ್ಕೆ ತುಂಬ ಖುಷಿ. ಆ ಒಂದು ನೇಚರು, ಆ ರೀತಿ ಒಂದು ಸರೌಂಡಿಂಗ್ಸಲ್ಲಿ ಆ ದೇವರುಗಳು ಸಿಕ್ಕಿರೋ ಅಂಥದ್ದು. ಸೊ ಏನೇ ಕಷ್ಟ ಅಂದರೆ, ಇವಾಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಅಲ್ವಾ. ಆದರೆ ಈ ದೇವಸ್ಥಾನ ಆ ರೀತಿ ಅಲ್ಲ. ಈ ದೇವಸ್ಥಾನ ಅಕ್ಷಯ ಪಾತ್ರೆ ಅಂತ ಹೇಳಿದರು. ಅಕ್ಷಯ ಪಾತ್ರೆ ಅಂದರೆ ಪ್ರತಿಯೊಂದು ಕಷ್ಟಕ್ಕೂ ಈ ಒಂದು ಕಡೂರು ದುರ್ಗಾಸ್ಥಳ ದೇವಸ್ಥಾನದಲ್ಲಿ ಪ್ರತಿಯೊಂದು ಇದಕ್ಕೂ ಒಂದು ಪರಿಹಾರ ಸಿಗೋ ಅಂಥದ್ದು. ಸೊ ಈ ಒಂದು ಇದಕ್ಕೆ ಹೋಗಬೇಕು, ಮಕ್ಕಳು ಬೇಕು, ಮದುವೆ ಆಗಬೇಕು, ಕೆಲಸ ಬೇಕು, ಆ ಥರ ಅಂತ ಎಲ್ಲ ಪ್ರತಿಯೊಂದಕ್ಕೂ ಆ ದೇವರು ನಮ್ಮ ಕೈ ಹಿಡಿತಾರಂತೆ. ಸೊ ಅಷ್ಟು ಶಕ್ತಿ, ಅಷ್ಟು ಪವರ್ಫುಲ್ಲು. ತುಂಬಾ ರಶ್ ಇರ್ತಾರೆ. ಅಮಾವಾಸ್ಯೆ, ಪೌರ್ಣಮಿ, ಭಾನುವಾರ, ಶುಕ್ರವಾರ, ಬುಧವಾರ ಅಂತೂ ತುಂಬಾ ರಶ್ ಇರ್ತಾರೆ. ಸೊ ಬೇರೆ ಸೋಮವಾರ, ಬುಧವಾರ, ಗುರುವಾರ ಒಂಚೂರು ಫ್ರೀ ಇರ್ತಾರೆ ಅಷ್ಟೇ. ಬಟ್ ಬೇರೆ ದಿನಗಳು ಹೋದರೆ ಭಯಂಕರ ರಶ್ಶು. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಯಾಕಂದರೆ 6 ಗಂಟೆ ಮೇಲೆ ಅಲ್ಲಿ ಹಲೋ ಇಲ್ಲ. ಆ ರೀತಿ ಲೇಟ್ ಆಯಿತು ಅಂದರೆ ಕಡೂರಲ್ಲಿ ಹೋಟೆಲ್ ಏನಾದ್ರು ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದು. ಇವಾಗ ನೋಡಿ, ನಾವು ಈ ದಾರಿಯಲ್ಲಿ ಹೋಗ್ತಿರೋ ಅಂಥದ್ದು. ಅಲ್ಲಿ ರೂಟ್ಸ್ ಹಾಕಿದ್ರು. ಇದು ಬಂದುಬಿಟ್ಟು ಶಾರ್ಟ್ಕಟ್ಟು. ಇನ್ನೊಂದು ದಾರಿ ಸಹ ಇರುತ್ತೆ. ಅಲ್ಲಿ ಒಂಚೂರು ನಾವು ಏನು ಇವಾಗ ಇಲ್ಲಿ ರೈಟ್ ತೊಗೊಂಡ್ರಿ, ಅಲ್ಲಿಂದ ಒಂಚೂರು ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಅಂಗಡಿಗಳೆಲ್ಲ ಇರುತ್ತೆ. ಅಲ್ಲಿಂದ ಹೋದರೆ ತುಂಬಾ ಹತ್ತಿರ ಆಗುತ್ತೆ ದೇವಸ್ಥಾನಕ್ಕೆ. ನಾವು ಈ ಮಣ್ಣಿನ ರೋಡಲ್ಲಿ, ಯಾಕಂದರೆ ಬೋರ್ಡ್ ನೋಡ್ಕೊಂಡು ಈ ಮಣ್ಣಿನ ರೋಡಲ್ಲಿ ಬಂದುಬಿಟ್ರಿ. ನೋಡಿ ಈ ನೇಚರು ಎಷ್ಟು ಚೆನ್ನಾಗಿದೆ. ಬರೀ ತೆಂಗಿನಕಾಯಿಗಳು, ಬರೀ ಅಡಿಕೆ ಮರಗಳು, ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಮಣ್ಣು ಕೆಲವೊಂದು ಜಾಗದಲ್ಲೆಲ್ಲ ಕಪ್ಪು ಕಪ್ಪು ಮಣ್ಣುಗಳಿತ್ತು. ಅಲ್ಲಿ ಮಣ್ಣು ಬೇರೆ ಬೇರೆ ರೀತಿಯಲ್ಲಿತ್ತು. ತುಂಬಾ ನೇಚರ್ ಪ್ಲೇಸು, ಒಂಥರ ಫಾರೆಸ್ಟ್. ಹೋಗ್ತಾ ಹೋಗ್ತಾ ನಮಗೆ ಫಾರೆಸ್ಟ್ ಒಂದು ಫೀಲಿಂಗ್ ಆಯಿತು. ಇಷ್ಟೊಂದು ತೆಂಗಿನ ಮರ, ಇಷ್ಟೊಂದು ಅಡಿಕೆ ಮರಗಳೆಲ್ಲ ಇದೆ. ಸೊ ಇಲ್ಲಿಂದನೇ ಪ್ರತಿಯೊಂದು ನಮ್ಮ ಬ್ಯಾಂಗ್ಳೂರು, ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಎಲ್ಲೆಲ್ಲ ಅವರು ಸಪ್ಲೈ ಮಾಡ್ತಾರೋ. ತುಂಬಾ ಒಂದು ಫೇಮಸ್ಸು ತಿಪ್ಟೂರು, ತುಮಕೂರು ತೆಂಗಿನಕಾಯಿ ಅಡಿಕೆಗೆ. ಸೊ ಇವಾಗ ನೋಡಿ, ಬರ್ತಾ ಬರ್ತಾ ದಾರಿಯಲ್ಲಿ ನಾವು ಎಲ್ಲೋ ಮಿಸ್ ಆಗಿ ಈ ದಾರಿಗೆ ಬಂದುಬಿಟ್ರೆ. ಬಟ್ ಅಲ್ಲಿ ಬೋಟ್ಸ್ ಹಾಕಿದ್ರು, ಎಲ್ಲೂ ಮಿಸ್ ಆಗಿಲ್ಲ. ಒಂದೇ ಒಂದು ಸ್ವಲ್ಪ ಎಲ್ಲೋ ಮಿಸ್ ಆಯ್ತು ಅಷ್ಟೇ. ಬಟ್ ಕರೆಕ್ಟಾಗೇ ಸಿಕ್ತು ನಮಗೆ ದಾರಿ ಹೋಗ್ತಾ.
ಸೊ ನೋಡಿ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಇದು ಒಂಚೂರು ಮಣ್ಣಿನ ರೋಡು ನೋಡಿ, ಇಲ್ಲಿನೂ ಬೋರ್ಡ್ ಹಾಕಿದ್ದಾರೆ. ಸೊ ದುರ್ಗಾ ಸ್ಥಳಕ್ಕೆ ಅಂತೇಳಿ ಆರಾಮ್ ಹಾಕಿದ್ದಾರೆ. ನೀವು ವಿಸಿಟ್ ಮಾಡಿ, ತುಂಬಾ ಪವರ್ಫುಲ್ಲು, ತುಂಬಾ ಶಕ್ತಿ ಇರೋ ದೇವತೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೆಲವೊಂದು ಶಕ್ತಿಗಳಿದ್ದೇ ಇರುತ್ತೆ. ಸೊ ಇಲ್ಲೂ ಅದೇ ರೀತಿ ಒಂದು ಅಕ್ಷಯ ಪಾತ್ರೆ, ಏನೇ ಕೋರಿಕೆ ಬೇಡಿಕೆಗಳಿದ್ರೂ ಈ ದೇವಸ್ಥಾನಕ್ಕೆ ಹೋದರೆ ಅದು ಫಲ ಸಿಗುತ್ತೆ ಅನ್ನೋ ಒಂದಿದು. ಮತ್ತು ಅಲ್ಲಿ ತೀರ್ಥ ಕೊಡ್ತಾರೆ. ಆ ತೀರ್ಥನ ಕುಡಿಬೇಕಂದ್ರೆ ಮನೆಗೆ ಎತ್ಕೊಂಡು ಬಂದು ಮನೆಯವ್ರಿಗೆಲ್ರಿಗೂ ಕುಡಿಯುವಂಥದ್ದು. ಮತ್ತು ಹೂವು ಕೇಳೋರು ಹೂವು ಕೇಳ್ಬೋದು. ಸೊ ಅದು ಫ್ರೀ ಟೈಮಲ್ಲಿ ಇರುತ್ತೆ, ರೆಸ್ಟ್ ಟೈಮಲ್ಲೆಲ್ಲ ಕೇಳೋಕ್ಕಾಗೋದಿಲ್ಲ. ಸೊ ಕೆಲವೊಂದು ಈ ರೀತಿ ಎಲ್ಲ ವಿಶೇಷತೆಗಳೆಲ್ಲ ಇತ್ತು. ಅವರು ಸ್ವಾಮೀಜಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಹೇಳೋದಕ್ಕಿಂತ ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಅವ್ರು ಏನು ಮಾತಾಡಿದ್ದಾರೆ ಅಂತೇಳಿ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ತುಂಬ ಮಾತಾಡ್ತಾರೆ ಸ್ವಾಮೀಜಿಯವರು, ತುಂಬ ಸೋಷಲಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಸೊ ಅವರು ಬಂದುಬಿಟ್ಟು ಅಲ್ಲಿ ಉತ್ಸವ ಮೂರ್ತಿ ಅಂತ ಫಸ್ಟು ಸಿಕ್ಕಿತ್ತಂತೆ. ಆ ಉತ್ಸವ ಮೂರ್ತಿ ತಲೆ ಮೇಲೆ ಇಕ್ಕೊಂಡು ಅಮಾವಾಸ್ಯೆ ಪೌರ್ಣಮಿ ದಿನ ಫುಲ್ಲು ಪೂಜೆ ರೌಂಡ್ ಊರು ಗ್ರಾಮ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡೋ ಅಂಥದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದು ತೆಂಗಿನ ತೋಪೆಲ್ಲ. ಸೊ ನೀವು ಎಂಜಾಯ್ ಮಾಡಿ, ವಿಡಿಯೋನ ಫುಲ್ಲಾಗಿ ನೋಡಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರಿಗೂ ಆ ದೇವಿ ಆಶೀರ್ವಾದ ಇರಲಿ. ನೀವು ಹೋಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಒಂದು ಪರಿಹಾರ ಸಿಕ್ತು ಅಂತೇಳಿ. ತುಂಬಾ ಖುಷಿಯಾಯಿತು, ತುಂಬಾ ಚೆನ್ನಾಗಿದೆ ನೇಚರು, ಎಂಜಾಯ್ ಮಾಡ್ಬೋದು. ಒಂದು ಬೆಂಗಳೂರಿಂದ ಹೋಗೋರಿಗೆ ಒಂದಿನ ಲಾಂಗ್ ಟ್ರಿಪ್ ಅಂತ ಅಂದ್ಕೊಂಡು ಹೋಗ್ಬೋದು, ದೇವರು ದರ್ಶನ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ಸ್ಪಾಟ್ ಅಂತೂ, ಗ್ರೀನರಿ ಫುಲ್ಲಾಗೆ. ಊಟ ತಿಂಡಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಆ ದೇವಸ್ಥಾನ ಒಂದಿವೆ ಹೋಗೋ ಒಳಗಡೆ ನಿಮಗೇನೂ ಸಿಗೋದಿಲ್ಲ. ಯಾಕಂದರೆ ಬರೀ ತೆಂಗಿನ ತೋಪು, ಅಡಿಕೆ ಮರಗಳು ಮಾತ್ರನೇ ಇರುವಂಥದ್ದು, ಯಾವುದೇ ಒಂದು ಅಂಗಡಿಗಳಿಲ್ಲ, ಇರೋದಿಲ್ಲ. ದೇವಸ್ಥಾನ ಒಳಗಡೆ ಒಂದು ಅಂಗಡಿ ಇರುತ್ತೆ, ಒಂದು ಚಿಕ್ಕ ಪುಟ್ಟ ಅಂಗಡಿಗಳು. ಬಟ್ ನೀವೇನೇ ಇದ್ರೂ ತಿಂಡಿ ಊಟ ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ನೀವು ಕಡೂರು ಊರಲ್ಲೇ ಎಲ್ಲ ತೊಗೊಂಡು ವ್ಯವಸ್ಥೆ ಮಾಡಿಕೊಂಡು ಹೋಗೋ ಅಂಥದ್ದು. ಯಾಕಂದರೆ ಇದು ತುಂಬ ಒಂದು ಗ್ರೀನರಿ, ಒಂದು ನೇಚರ್ ಅಂತ ಪ್ಲೇಸಲ್ಲಿ ಇರೋ ಅಂಥದ್ದು. ನೋಡಿ ಇವಾಗ ಈ ಒಂದು ತೆಂಗಿನಕಾಯಿ ನನಗೆ ಸಿಕ್ತು ಹೋಗ್ತಾ ದಾರಿಯಲ್ಲಿ, ಇದನ್ನು ನಾವು ಇವಾಗ ತೊಗೊಂಡ್ರಿ. ಇಲ್ಲ ಕುಡ್ದು ಬಿಟ್ಟಿದೆ ಅನ್ಸುತ್ತೆ, ಇನ್ನೊಂದೆಲ್ಲ ಬಿತ್ತಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಬಂದು ಇದು ಎಳ್ನೀರು ಸಿಕ್ಕೈತೆ, ತಗೊಳ್ತಾ ಇದ್ರಿ. ಹೌದು, ಅಮ್ಮ ರಾತ್ರಿ ಹೊತ್ತು ಸಂಚಾರ ಮಾಡ್ತಾಳಂತೆ. ಜನನೇ ಇರಬಾರ್ದು, 6 ಗಂಟೆಗಳಲ್ಲಿ ಖಾಲಿ ಆಗ್ತಾರೆ ರೋಡ್ದವರೆಲ್ಲ. ಇದೆಯಾ ಸದಾರಿ? ಏನ್ ಜಾಗ ಇದಾ ಏನು ಇದನಾ ಗೊತ್ತಾ? ಏನೋ ಅನ್ಸುತ್ತಾ ಸೊ ಇಲ್ಲ ರೂಟಲ್ಲಿ ಬೇರೆ ಏನಾದ್ರು ಇತ್ತಾ? ಹೀಗೆ ಹ್ಯಾರೋಮಾಕ್ ಹಾಕಿದ್ನ? ನಾನು ಹ್ಯಾರೋಮಾಕ್ ಈ ಸೈಡ್ ನೋಡಿಲ್ಲ ಸರಿಗೆ. ಇದೇ ರೋಡ್ ಅನ್ಸುತ್ತೆ, ಮೋಸ್ಟ್ಲಿ 90% ಇದೆ. ಇರೋದು ಒಂದೇ ರೋಡೇ ಅಲ್ಲ ಇರೋದು. ಅಲ್ಲಿಗ ಹಸು ಕಾಯಿಸ್ತವ್ರು ರೋಡ್ ಚೆನ್ನಾಗಿ ಮಾಡೋನಲ್ಲ, ಕಾರೆಲ್ಲ ಸ್ಕ್ರಾಚ್ ಆಗೋಯ್ತು. ಫೈನಲಿ ಇವಾಗ ನಾವು ದೇವಸ್ಥಾನ ರೂಟು ಕಂಡಿಡ್ಕೊಂಡು ಬಂದ್ರಿ. ಜಸ್ಟ್ ಒಂಚೂರಲ್ಲಿ ಮಿಸ್ ಆಗಿತ್ತು. ಅಲ್ಲಿ ಹಸು ಕಾಯೋರನ್ನ ಕೇಳಿದರೆ ಅವ್ರಂದ್ರು ಒಂಚೂರು ಹಿಂದೆ ಹೋಗಿ ಮುಂದೆ ಹೋಗಿ ತೊಗೊಳ್ಳಿ, ಅಲ್ಲೇ ದೇವಸ್ಥಾನ ಅಂತೇಳಿ. ಸೊ ಇವಾಗ ಕರೆಕ್ಟ್ ಸ್ಪಾಟಿಗೆ ಬಂದ್ರಿ. ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ತುಂಬ ತೆಂಗಿನ ತೋಪು, ಅಡಿಕೆ ಮರದಲ್ಲಿ ತೆಂಗಿನಕಾಯಿ ಬಿದ್ದಿರೋದನ್ನೆಲ್ಲ ತೊಗೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು, ಫ್ರೆಶ್ ಗಾಳಿ. ಇದು ನೋಡಿ ಇಲ್ಲಿ ಮಾವಿನ ತೋಪು, ಇಲ್ಲೂ ಒಂಚೂರು
ಮಾವಿನ ತೋಪೆಲ್ಲ ಇತ್ತು, ಮಾವಿನಕಾಯಿ ಮರಗಳಿತ್ತು. ಸೊ ಇಲ್ಲಿ ಬಂದುಬಿಟ್ಟು ಕಾರ್ ಪಾರ್ಕಿಂಗು, ವೆಹಿಕಲ್ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ದೊಡ್ಡ ಜಾಗ ಇರುತ್ತೆ, ಯಾಕಂದರೆ ಕೆಲವೊಂದು ಟೈಮಲ್ಲಿ ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಎಲ್ಲ ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿಂದ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ಅಲ್ಲಿ ಮಾಡಿಬಿಟ್ಟು ನಾವು ಈ ರೀತಿಯಿಂದ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ. ದೇವಸ್ಥಾನ ಇವಾಗ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ. ನಿಮ್ಮ ಕೈಯಲ್ಲೇ ಆದಷ್ಟು ಸಹಾಯನೂ ನೀವು ದೇವರಿಗೆ ಕೊಡ್ಬೋದು. ತುಂಬ ಶಕ್ತಿ ದೇವತೆ ಆಗಿರ್ತಾರೆ. ತುಂಬ ಬ್ಯೂಟಿಫುಲ್, ತುಂಬ ಒಂದು ನೇಚರಲ್ಲಿ ಇರೋ ಅಂಥ ಇದು. ಸೊ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡೋದಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಿಂದ ಇವಾಗ ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ ದೇವಸ್ಥಾನ, ಇದೇ ದುರ್ಗಾ ಸ್ಥಳ ಇರೋ ಅಂಥ ದೇವಸ್ಥಾನ. ಸೊ ಪ್ರತಿಯೊಬ್ಬರೂ ಬಂದು ದೇವರು ಆಶೀರ್ವಾದ ತಗೊಳ್ಳಿ. ವಿಡಿಯೋ ಫುಲ್ ಲಾಂಗ್ ಆಗಿರುತ್ತೆ, ಪಾಸ್ ಮಾಡಿ ನೋಡಿ ಟೈಮ್ ಸಿಗ್ದಾಗಲ್ಲ. ಬಟ್ ಮಿಸ್ ಮಾಡ್ದಿರೋ ವಿಡಿಯೋನ ಫುಲ್ಲಾಗಿ ನೋಡಿ. ಗುರೂಜಿ ಅವರು ಮಾತಾಡಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ದೇವಸ್ಥಾನ ಬಗ್ಗೆ ಅಂತಲೂ ತಿಳ್ಕೊಳ್ಳಿ. ಸೊ ಇಲ್ಲಿ ನೋಡಿ ಯಾವ ರೀತಿ ಒಂದು ದೇವಸ್ಥಾನ ಗೋಪುರನೂ ಕಟ್ಟೋದು ಅಂತೇಳಿ ಒಂದು ಬೋರ್ಡು ಸಹ ಹಾಕಿದ್ದಾರೆ ಇಲ್ಲಿ. ಸೊ ಆ ಬೋರ್ಡಲ್ಲೂ ನಿಮ್ಗೆ ಯಾರಿಗಾದ್ರು ಸಹಾಯ ಮಾಡಬೇಕು ಅಂದರೆ ಸಹಾಯ ಮಾಡ್ಬೋದು. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ, ಶ್ರೀ ದುರ್ಗಾ ಪರಮೇಶ್ವರಿ ಗಂಗಮ್ಮ ದೇವಸ್ಥಾನ. ದಾನಿಗಳು ಸಹಾಯ ಮಾಡಬಹುದು. ನಿಮ್ಗೆ ಯಾರಿಗಾದ್ರೂ ಗೋಪುರ ದೇವಸ್ಥಾನ ಕಟ್ಟೋದಕ್ಕೆ ಸಹಾಯ ಮಾಡ್ಬೋದು. ಇಲ್ಲೊಂದು ಪುಟ್ಟು ಶಾಪ್ ಅಂಗಡಿ ಇರೋ ಅಂಥದ್ದು. ಇಲ್ಲಿ ತೆಂಗಿನಕಾಯಿಗಳು ಒಡೆಯೋದಕ್ಕೆ ಜಾಗ. ಸೊ ಇವಾಗ ಬಂದುಬಿಟ್ಟು ದರ್ಶನಕ್ಕೆ ಹೋಗೋದಕ್ಕೆ ಇದೊಂದು ದಾರಿ. ಟೈಮಿಂಗ್ಸು ಬೆಳಗ್ಗೆ 9ರಿಂದ 2 ಮತ್ತು ಸಾಯಂಕಾಲ 3ರಿಂದ 6 ಗಂಟೆ ಅಂತ ಹಾಕಿದ್ದಾರೆ. ಮತ್ತು ದೇವಸ್ಥಾನ ಓಪನ್ ಇರುತ್ತೆ ನಾನ್ ಸ್ಟಾಪಾಗೆ. ನೋಡಿ ಇವರೇ ನಮ್ಮ ಸ್ವಾಮೀಜಿ ಮತ್ತು ದೇವರುಗಳು. ಇವಾಗ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ನಾಟ್ ಅಲೋಡ್, ಸೊ ಬೋರ್ಡು ಹಾಕಿದ್ದಾರೆ. ಈಗ ಒಳಗಡೆ ಹೋಗಿ ದೇವರು ದರ್ಶನ ಮಾಡೋಣ ಬನ್ನಿ. ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಬರದೇ ಇರೋರು, ಬರಬೇಕು ಅಂದ್ಕೊಂಡಿರೋರು ದೇವ್ರನ್ನ ವಿಡಿಯೋಯಿಂದ ನೋಡಿ ಬೇಡ್ಕೊಳ್ಳಿ. ಸೊ ಆದಷ್ಟು ನೀವು ಟ್ರೈ ಮಾಡ್ಕೊಳ್ಳಿ, ಫ್ರೀ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತಗೊಳ್ಳಿ. ಸೊ ನಮ್ಮ ದುರ್ಗಾ ಸ್ಥಳ ಶ್ರೀ ಕ್ಷೇತ್ರ ಆಗಿರೋವಂಥ ಚಿಕ್ಕಮಗಳೂರು ಕಡೂರು ಅಲ್ಲಿ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಸೊ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಸಿಗ್ತಾಯಿತ್ತು ದೇವಸ್ಥಾನದಲ್ಲಿ. ತುಂಬಾ ಒಂದು ಶಕ್ತಿ ದೇವತೆ ಅಂತಲೇ ಕರಿಬೋದು. ಸೊ ಪ್ರತಿಯೊಬ್ರಿಗೂ ದುರ್ಗಾ ತಾಯಿ ಮತ್ತು ಗಂಗಮ್ಮ ತಾಯಿ ಆಶೀರ್ವಾದ ಮಾಡಲಿ. ಗುರೂಜಿ ಅವ್ರು ಏನು ಮಾತಾಡಿದ್ದಾರೆ ಅಂತೇಳಿ ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡ್ದಿರೋ ವಿಡಿಯೋನ ಕೊನೆವರೆಗೂ ನೋಡಿ. ಆ ದೇವರ ಆಶೀರ್ವಾದ ಪ್ರತಿಯೊಬ್ಬರಲ್ಲೂ ಇರಲಿ. ಇದೇ ದೇವಸ್ಥಾನ ನೋಡಿ, ಜನ ಎಲ್ಲ ಲೈನಲ್ಲಿ ನಿಂತಿದ್ದಾರೆ. ಇಲ್ಲಿ ಸೊ ಕೆಲವೊಬ್ಬರು ಅಳ್ತಾ ಇದ್ರು, ಗುರೂಜಿ ಹತ್ರ ಕೇಳ್ತಾಯಿದ್ರು ಅವ್ರ ಕಷ್ಟ, ಅವ್ರ ಇದನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದ್ರು. ಮಡ್ಲಕ್ಕಿಗಳನ್ನೆಲ್ಲ ತೊಗೊಂಡ್ಬಂದು ಲೈನಲ್ಲಿ ಕ್ಯೂವಲ್ಲಿ ಇದ್ರು ನೋಡಿ ದೇವ್ರ ದರ್ಶನಕ್ಕೆ. ಇವಾಗ ನಮ್ಮ ಗುರೂಜಿಯವರು ಮಾತಾಡ್ತಾರೆ, ಫುಲ್ಲಾಗಿ ನೋಡಿ. ಮನೆ ಮಗಳು ಸ್ನಾನ ಫೋಟೋ ಇನ್ನೊಮ್ಮೆ ಲಾಸ್ಟ್ ಹೇಳ್ತೀನಿ. ತಲೆ ಕರೆದು ಸ್ನಾನ ಮಾಡಿ ತಲೆ ಕರೆಯಕ್ಕೆ ಮುಂಚೆ ತಲೆ ಹಿಂಗೆ ಕಟ್ಕೊಳ್ಳಿ. ಅರ್ಥಲ್ಲ ಯಾವ ದೇವರು ಏನು ನನಗೆ ಮಟನ್ ಕಡಿ ಚಿಕನ್ ಕಡಿ ಇಲ್ಲ. ಭಕ್ತಿಯಿಂದ ಅವಳು ಮುಟ್ಟಿ, ನಿಮ್ಮ ಅಪ್ಪನ ಮುಟ್ಟಿ, ನೀವು ಹಿರಿಕರು ಮುಟ್ಟಿ, ನಿಮ್ಮ ಮಂದೆಯವ್ರು ಮುಟ್ಟಿ ಸಾಕು. ಕೆಲಸ ದುಡಿರಿ. ದೇವ್ರನ್ನ ಎರಡೇ ಕೇಳ್ಬೇಕು, ಒಂದು ದುಡಿಯೋ ಶಕ್ತಿ ಕೊಡು, ದುಡಿಯೋಕೆ ಒಂದು ದಾರಿ ಕೊಡು ಅಂತ. ಮನೆ ಫೋಟೋ ಕೇಳಿದ್ರೆ ಆಗಲ್ಲ. ಈಗ ಕೆಲವರು ಬರ್ತಾರೆ, ಅರ್ಧ ಮನೆ ಕಟ್ಟಿವಿ, ಗಂಡು ಕೆಲಸ ಅಂತೀವಿ, ನಾವು ಬಂದು ಮನೆ ಕೆಲಸ ಮಾಡೋಕ್ಕಾಗಲ್ಲ. ಈಗ ಒಬ್ರು ಯಾರೋ ಮಿಸ್ ಆಗಿ ನಂಬರ್ ಹೋಗಲ್ಲ, ಯಾರೊಬ್ಬ ಭಾವಿದೇವಿ ಬಂದು ನಂಬರ್ ಕೊಟ್ಬಿಟ್ಟು ನಾನು ಫೋನ್ ಮಾಡಿರ್ತೀನಿ. ಯಾರೋ ಏನ್ ಕೇಳ್ತಾರೆ ಗೊತ್ತಾ, ಮನೆ ಭಾಳ ಜನ ಫೋನ್ ಮಾಡಿ ನಾನು ವೈದ್ಯ ಅಂತ ನಾವು ಏನವ ಅಂತರಿಗೆ ಮಂತ್ರ ಹಾಕಿ ಮಂತ್ರ. ಇವ್ರು ಜನ ಮಂತ್ರ ಹಾಕ್ಬಿಡಲ್ಲ. ಇಲ್ಲಿ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಒಬ್ರಿಗೆ ಏನೋ ಮಾಡ್ತೀನಿ ಅಂತ ನೋಡಲ್ಲ. ಇನ್ನೊಂದು ಲೇಟ್ ಆಗುತ್ತಾ ಅಂತ ಈಗ ಹೇಳ್ತಾರೆ, ಯಾರು ನಿಂತಿದ್ರೆ ನಿಮ್ಗೆ ಏನು ಕೇಳ್ದ ಅಲ್ಲಪ್ಪ ಅಂತ. ಲೇಟ್ ಆಗುತ್ತಾ ಅಂತ ಅಲ್ಲಪ್ಪ, ಯಾಕಂದ್ರೆ ಜಲ್ದಿ ಮ್ಯಾಕ್ ಹೋಗಕ್ಕೆ ನೋಡ. ಹುಡುಗಿ ಒಳ್ಳೆ ಬುದ್ಧಿ ಕಸ ಕೊಟ್ಟು ಅಂತ ಬುದ್ಧಿ ಕಸಿದ್ದೀನಿ. ಹಾಂ ಅದು ದೊಡ್ಡ ಸುಮ್ಕೈತಿ ಹೇಳ್ಕೊಡು ದೊಡ್ಡಪ್ಪ ಅಂತ ಗೊತ್ತಾಯ್ತಾ? ಹಾಂ ಮಾವ ಮಾವ ಅಂತ ಹೇಳ್ಕೊಡು ಗೊತ್ತಾಯ್ತಾ? ಮನೆ ಒಂದು ಫೋಟೋ ಇಕ್ಕೆ ಹೇಳಿ ಏನು ಮಂತ್ರ? ಈ ಮಂತ್ರ ಗಿಂತ್ರ ಬೇರೆ ಕೈ ಇತ್ತ ಬೇರೆ ಮಂತ್ರ ಇಕ್ಬಾರ್ದು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಂಬೆಹಣ್ಣ ಶನಿಕ ಅಂತ ಕರಿತೀನಿ. ನಿಂಬೆಹಣ್ಣಲ್ಲಿ ಮಂತ್ರನೂ ಮಾಡ್ಬೋದು, ಸಾಯಿಸ್ಬೋದು. ನಿಂಬೆಹಣ್ಣು ಏನು ಮಾಡ್ತೀನಿ ಗೊತ್ತಾ? ಭಕ್ತಿಯಿಂದ ಬೇಡಿ ತೇರ್ತ ಹಾಕೊಳ್ಳಿ. ಪಾಪ ಹಾಲುವನ್ನ ಮೊಸರನ್ನ ದೇವ್ರು ತಿನ್ನಲ್ಲ. ನಮ್ಮ ಸಂಸ್ಕೃತಿ ಬಂದ್ಬಿಟ್ಟಿದೆ ಅವಾಗಿಂದ.
ಹಾಲನ್ನು ಮಾಡಿದರೆ ಮನೆಯಲ್ಲಿ ಗಲಾಟೆ ಆಗಲ್ಲ ಅಂತ, ಮೊಸರನ್ನ ಮಾಡಿದರೆ ಸಮೃದ್ಧಿ ಆಗ್ತದೆ ಅಂತ. ಇದೆಲ್ಲ ಹಳೆ ಕಾಲ ಶಾಸ್ತ್ರ. ದೇವ್ರು ತಿನ್ನಲ್ಲ, ದೇವ್ರಿಗೆ ನಾವು ತಿಂತೀವಿ. ಹೆಂಚಿನ ಊಟ ಬಂದ್ಬಿಟ್ಟಿದೆ ನಮ್ಮ ಭಾಷೆ. ಅಂದರೆ ನಮ್ಮ ಅಪ್ಪನ ಹೆಸರಿಗೆ ತೆಗಿಬೇಕು, ಅದಕ್ಕೆ ಡಾಕ್ಟರ್ ಬೇಡ ಅಂತ ಡಾಕ್ಟರ್ ಕೊಟ್ಟಾರೆ. ನಂಗೆ ಜನ ಹೆಂಗೆ ಹೇಳಿದ್ರೆ ಡಾಕ್ಟರ್ ಕೊಡ ಗೊತ್ತಾ, ಬೈತಾರೆ ಅಂತ ಕೊಟ್ಟೆ ಸಾಕು, ಅದಕ್ಕಿಂತ ಏನು ಬೇಕು. ಇಲ್ಲಿ ನೋಡಿ ಬರ್ತಾರೆ, ಇಲ್ಲಿ ಸ್ವಾಮಿಯರಂತ ಯಾರಿಲ್ಲ, ನಾವು ಸೇವಕರು. ಇದೇ ಕೈ ಸಿಕ್ಕಿರೋದಂಥ ಕಲ್ಲುಗಳು ಅಷ್ಟೇ. ಒಂದು 5 ಅಡಿಗೆ ನೀರು, ಒಂದು 8 ಅಡಿಗೆ ವಿಗ್ರಹ ಮೂರ್ತಿಗಳು ಸಿಕ್ಕಿದ್ದು. ಇಲ್ಲಿ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು ಇರ್ತಾರೆ. ನನಗೆ ಇಲ್ಲಿ ಕಳ್ತನ ಮಾಡೋಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಯಾರಿಗೂ ರಕ್ತ ಒಂದು ಸೊಳ್ಳು ಕಡಿಯಲ್ಲ. ನಂಬಿ ಬಂದ ಭಕ್ತರಿಗೆ ಅಕ್ಷಯ ಪಾತ್ರೆ ಅಂತ ಈ ಥರ ತಂಗಿಯರು ಹಾಕ್ತಾರೆ. ನಂಬಿ ಬಂದ ಭಕ್ತರಿಗೆ ಮಾತ್ರ ಅಕ್ಷಯ ಪಾತ್ರೆ. ಬಂದವರಿಗೆಲ್ಲ ಅಕ್ಷಯ ಪಾತ್ರೆ ಹಾಕಿ ಸಾಧ್ಯ ಇಲ್ಲ. ಅದು ಬಂದವರೆಲ್ಲ ಲೇಟ್ ಆಗುತ್ತಾ, ಹುಷಾರಾಗುತ್ತಾ, ಮಗನ ಮದುವೆ ಆಗುತ್ತಾ, ಆಗಲ್ಲ. ನಂಬಿ ಬಂದರೆ ಯಾರು ಕೆಡಲ್ಲ. ಈ ಥರ ತಂಗಿಯರು ಸಾವಿರಾರು ಜನ ನನಗೆ ಹೆಸರು ಮಾಡಿಸಿ ನನ್ನ ಹೆಸರು ಬೆಳೆಸಿದ್ದಾರೆ. ಇನ್ನೊಮ್ಮೆ ಈ ಚಾನಲ್ ನೋಡ್ತಾ ಇರಿ. ತಂಗಿ ಭಾಳ ಇಂಟ್ರೆಸ್ಟ್ ಆಗಲಿದೆ. ಇಂದ್ರನಗರ ಅಂತ ಯಾರು ಬಂದಿದ್ದಾರೆ, ನೀವು ನೋಡ್ತಾ ಇರಿ. ಇನ್ನೊಮ್ಮೆ ಸಂಪೂರ್ಣವಾಗಿ ಏನೇನು ನಡೀತಾ ಇದೆ ಏನು ಎಲ್ಲ ಕೊಡ್ತೀನಿ. ಈಗ ಸಮಯ ಇರಲ್ಲ. ಯುಗಾದಿ ಹಬ್ಬದ ಪ್ರಯುಕ್ತ ನಾನು ಸ್ವಲ್ಪ ಇವತ್ತು ಈ ಯುಗಾದಿ ಹಬ್ಬಕ್ಕೆ 1 ವರ್ಷ ಆಯಿತು ದೇವಸ್ಥಾನ ಆಗಿ. ಭಾಳ ಕಷ್ಟಪಟ್ಟಿದ್ದೀನಿ. ದೇವ್ರು ಸಿಕ್ಕಿ ಒಂದು 19 ವರ್ಷ ನೋಡ್ತೀವಿ. ನೀವು ಇದೇ ಪೀಠ 19 ವರ್ಷ, ಒಂದು 8 ವರ್ಷ ಉತ್ಕೊಂಡು ಕುಡಿದಿರೋದು ನಾನು ಊರು ಕೆರೆಯಲ್ಲಿ. ಸಾಕಷ್ಟು ಬಹುಮಾನಗಳು ಕೊಟ್ಟಾರೆ ನಮ್ಮ ಜನಗಳು. ನಮ್ಮ ಹಿಂದೂಗಳು ಭಾಳ ಜನಗೆಲ್ಲ ಬಹುಮಾನ ಕೊಟ್ಟಾರಲ್ಲ. ಸುಮಾರು ಜನ ಸುಮ್ಮನೆ ಏನಾನ ಮಾಡಿರ್ತಾರೆ, ಕರೆಂಟ್ ಕೊಡಕ್ಕೆ ಬರ್ತಾರೆ, ಕಲ್ಲು ಹೊಡೆಯಕ್ಕೆ ಬರ್ತಾರೆ, ಎಲ್ಲ ಅನುಭವಿಸಿದ್ವಿ. ಇಲ್ಲೊಮ್ಮೆ ಯಾರನ್ನ ಕಾಲ್ತಿಕ್ಕೆ ರೆಡಿ ಮಾಡಿಕ್ಕೆ ಅದೇ ಗಂಡ ಹೆಂಡತಿ ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲ ನಡೆದಿದೆ. ಹಾಗಾಗಿ ಬಹುಮಾನ ಕೊಡೋ ಬರಬೇಡಿ, ನಾವು ಯಾರು ಬಹುಮಾನ ಸ್ವೀಕರಿಸಲ್ಲ. ನಂಬಿಕೆ ಇದ್ದಾರೆ ಬನ್ನಿ, ನಂಬಿಕೆ ಎಲ್ಲ ಮನೆಗಿರಿ. ಇವತ್ತು ಈ ಖುಷಿ ಪಡೋ ಸಂಗತಿಯನ್ನು ನನ್ನ ದೇವಸ್ಥಾನದ ಜಾತೀಯತೆ ಇಲ್ಲ. ಮೊದಲಾಗಿ ನಾವೆಲ್ಲ ಜಾತಿ ಮಿಕ್ಸ್ ಆಗಿ ಎಲ್ಲ ಒಂದಾಗಿ ಕೆಲಸ ಮಾಡ್ತಿದ್ದೀವಿ. ನೀವು ಕೆಲಸ ಮಾಡೋ ಬರ್ಬೋದು. ನನ್ನ ತಂಗಿ ಹೇಳಿದ್ದು ಕೆಲಸ ಮಾಡೋ ಬರ್ಬೋದು ಅಂತ, ನಂಬಿಕೆನೇ ಬರ್ಬೋದು ಅಂತ. ಅಥವಾ ಬಂದಿರೋ ನಿಮಗೆಲ್ಲ ಒಳ್ಳೆದಾಗಲಿ. ನನ್ನ ತಂಗಿ ಚಾನಲ್ ಆದಷ್ಟು ಜನ ನಂಗೆ ಏನು ಹೇಳಕ್ಕೆ ಬರಲ್ಲ, ಶೇರ್ ಮಾಡಿ, ನನ್ನ ತಂಗಿ ಇಂಪ್ರೂವ್ ಮಾಡಿ, ಅವಳೊಟ್ಟೆ ತುಂಬಲಿ, ನಿಮ್ಮ ಜೀವನ ನಡೀಲಿ, ಯಾವುದು ನಮ್ಮ ತಂಗಿ ಜೀವನ ನಡೆದಿದೆ ಇದರಲ್ಲಿ. ಆಮೇಲೆ ಬಂದ ನಿಮಗೆಲ್ಲ ಒಳ್ಳೆದಾಗಲಿ ಅಂತ ನನ್ನ ಕಡೆ ದೇವಸ್ಥಾನ ಕಡೆಯಿಂದ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ. ತಂಗಿ ಹೆಸರು ಗೊತ್ತಾಗಿಲ್ಲ. ದುರ್ಗಾ ಸ್ಥಳ ಅಂದರೆ ಗೊತ್ತಿರುತ್ತೆ ನಿಮಗೆಲ್ಲ. ದುರ್ಗಮ್ಮ ಗಂಗಮ್ಮ ನೆಲೆಯಾದ್ರಿಂದ ಚಿರಂಜೀವಿ ದುರ್ಗ, ದೊರೆ ದುರ್ಗ ಅಂತ ಹಂಗೆ ಮಕ್ಕಳು ಅಥವಾ ಇಲ್ಲಿ ನೆಲೆಯಾಗಿ ನಿಂತಿದೆ. ಹಂಗಾಗಿ ದುರ್ಗಾ ಸ್ಥಳ ಅಂತ ಕರಿತೀವಿ. ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಸರಸ್ವತಿಪುರ ಪೋಸ್ಟ್. ಇನ್ನೊಮ್ಮೆ ಹೇಳ್ತೀನಿ ಅಡ್ರೆಸ್ಸು. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ, ಸರಸ್ವತಿಪುರ ಪೋಸ್ಟ್, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಅಥವಾ ಬರೋಂಥ ಬೆಂಗಳೂರಿಂದ ಬರೋಂಥ ಅದೆಲ್ಲ ಚಿಕ್ಕಮಗಳೂರಿಗೂ ಬರೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ ರೂಟ್ ಅಂದರೆ ಕಡೂರು ಅಂತ ಡೈರೆಕ್ಟ್ ಬನ್ನಿ. ತುಮಕೂರು, ಟಿಪ್ಟೂರು, ಅರಸೀಕೆರೆ, ಕಡೂರು ಡೈರೆಕ್ಟ್ ಹಿಂಗೆ ಬರ್ಬೋದು. ಮತ್ತು ಟ್ರೈನ್ ಇರುತ್ತೆ, ಬಸ್ ಇರುತ್ತೆ, ಸಮಯಕ್ಕೆ ಅನುಕೂಲವಾಗಿ. ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಿ ಅಂತ ಪ್ರಾರ್ಥನೆ. ಮತ್ತು ಅರ್ಜೆಂಟ್ ಇರ್ತಕ್ಕಂಥ ಬರಬೇಡಿ, ಇಲ್ಲಿ ಲೇಟ್ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರನ್ನ ಮಾತಾಡ್ಸಿ ಕಳಿಸ್ತೀವಿ, ಪ್ರತಿಯೊಬ್ಬರನ್ನ ನಮ್ಮ ಮನೆ ಮಕ್ಕಳ ಥರ ನೋಡ್ತೀವಿ. ಹಂಗಾಗಿ ನೀವು ಹಿಂಗಡೆ ಬಂದು ಯಾರು ಲೇಟ್ ಆಗುತ್ತೆ ಅಂದರೆ ಬರೋಕ್ಕೆ ಹೋಗಲೇಬೇಡಿ ಅಂತ ನಾನು ಪ್ರಾರ್ಥನೆ. ಆಗ್ಬೋದಾ? ಜ್ವರ ಒಂದ್ಸರಿ ಈ ಜನ ಎಲ್ಲ ಹೆಂಗೆ ಕೇಳ್ತಾರೆ ಗೊತ್ತಾ, ಈ ಲೇಟ್ ಆಗುತ್ತಾ ಅಂತಾರೆ. ಅವ್ಳು ಗೊತ್ತವ್ನು ಕುಳ್ಳ ಮಾಸ್ಟ್ರು, ನಮ್ಮ ಮಕ್ಕಳಿಗೆ ಮಾಸ್ಟ್ರು, ಅವನಿಗೆ 8 ವರ್ಷ ಮಗುವಾರದು, ತಂಗಿ ಮಗು ಕತ್ತಿನಗಳಲ್ಲ ಅಂತ ಬಂದು ಕೆಲಸ ಮಾಡ್ತಾನೆ. ಅವ್ನು ಕೂಡ ಚೆನ್ನಾಗಿ ಮಾಡ್ತಾನೆ. ನಮ್ಮ ಮೊನ್ನೆ ನಮಗೆ 50 ಲಕ್ಷ ಸಾಲ ಆಗಿದ್ದು. ಹೆಣ್ಮಕ್ಳು ಮನೇಲಿ ಗಂಡ ನಾವು ತಿರೋದನ್ನ ಆಡ್ಕೊಳಲ್ಲ, ಏನೋ ಒಂದು ವಿಧಿವಸ ಆಗಿರ್ತಾರೆ ಅಂದ್ಕೊಳ್ಳಿ. ಅಂಥವ್ರ ಮನೇಲಿ ಮಕ್ಕಳನ್ನ ಸಹ ಕಷ್ಟ ಆಗ್ತಿದೆ ಅಂತಕ್ಕಂಥವ್ರಿಗೆ ಒಂದು ಅಳಿಸೇವೆ ಮಾಡ್ತೀವಿ. ಒಂದು ವೇಳೆ ಮಕ್ಕಳು ಓದ್ಸೋಕ್ಕಾಗಲ್ಲ ಅಂತ ಅಳಿಸೇವೆ ಮಾಡ್ತೀವಿ. ಅಂಧಾಶ್ರಮ ವೃದ್ಧಾಶ್ರಮ ಇದ್ರೆ ದಯವಿಟ್ಟು ನಾವಂತೂ ಸುದ್ದಿ ಮುಡಿಸಿ ಅಂತ ನನ್ನ ತಂಗಿ ಚಾನಲ್ ಮೂಲಕ ನಾನು ಕೇಳ್ಕೊಳ್ತೀನಿ ಅಂತ. ಟೈಮಿಂಗ್ಸಾ ಬೆಳಗ್ಗೆ 9ರಿಂದ ಸಂಜೆ 6 ತನಕ ನಿತ್ಯ ಇರುತ್ತೆ. ಬಾಕ್ಲಾಗ ಅವಶ್ಯಕತೆ ಇರಲ್ಲ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಊಟ ಸಹಿಸ್ಕೊಳ್ಳಿ. ಅದಕ್ಕೆ ಸಹಿಸ್ಕೊಳ್ಳೋದು ಬರಬೇಡಿ, ಅದು ಸಹಿಸ್ಕೊಳ್ಳೋದೇ ಇಲ್ಲ. ನಿತ್ಯ ಇರುತ್ತೆ. ತಾಯಿ ಮುಂದೆ ಯಾರು ಪವಾಡಲ್ಲ, ಯಾರು ಸ್ವಾಮಿಯರಲ್ಲ. ನೀವು ನನ್ನ ಪ್ರೀತಿಯ ಸ್ವಾಮಿಯರಂತ ಕರಿತೀರಿ. ನಾನು ಸ್ವಾಮಿಯರಿಗೆ ಪ್ರೀತಿಯಾಗಿ ಭಕ್ತ ಇಲ್ಲಕ್ಕಿಂತ ಸೇವಕ ಇದ್ದೀನಿ. ಯಾಕೆಂದರೆ ಎತ್ತು ತಾಯಿ ತಂದಿದ್ದಾರೆ, ಅಣ್ಣ ತಮ್ಮಗಳಿದ್ದಾರೆ. ಎಲ್ಲರಿಗಿಂತ ತಾಯಿ ನಿತ್ಯ ಸೇವೆ ಮಾಡೋದು ನನ್ನ ಪುಣ್ಯ. ನೀವು ಬನ್ನಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಕೆಟ್ಟ ನೋಡ್ಬೇಡಿ, ಅವ್ರಿಗೂ ಸಹ ತೀರ್ಥ ಕೊಡಿ. ಹೌದಾ? ಇಲ್ಲಿ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ವಿಶೇಷತೆ ಇದೆ. ಈ ಒಂದು ದೇವಸ್ಥಾನದಲ್ಲಿ ಏನ್ ವಿಶೇಷತೆ ಇದೆ? ವಿಶೇಷತೆ ಏನಂತ ವಿಶೇಷತೆ ನಂಗೆ ಗೊತ್ತಾಗಿಲ್ಲ ತಂಗಿ. ನಾನು ಇವಾಗ ಕೆಲವೊಂದು ದೇವಸ್ಥಾನದಲ್ಲಿ ಹೋದ್ರೆ ಒಂದು ಕಾಯಿಲಾಗ್ಬೋದು, ಒಂದು ಕೆಲಸ ಆಗ್ಬೋದು, ಏನಾದ್ರೂ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ವಿಶೇಷತೆ ಇದೆ. ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಏನಕ್ಕೆ ಬರ್ಬೇಕು? ಈ ದೇವಸ್ಥಾನಕ್ಕೆ ಏನ್ ವಿಶೇಷತೆ? ನನಗೆ ಹೇಳಕ್ಕಾಗಲ್ಲ ಏನ್ ಪವಾಡ ಅಂತ, ನನಗೆ ವರ್ಣಿಸಕ್ಕಾಗಲ್ಲ ಅದೇನು ನಡೀತಾ ಐತೆ ಅಂತ. ಇದೇ ಕೈಲಂತೂ ಅದು ನಾನು ಹೇಳ್ಬಾರ್ದು, ಭಕ್ತರೇ ಹೇಳ್ತಾರೆ. ಸಾಕು ನೀನು ನೋಡಿರ್ತಿ ತಂಗಿ. ನಾನು ಏನು ಪವಾಡ ನಡೆಯುತ್ತೆ ಅಂತ ಹೇಳಂಗಿಲ್ಲ. ಅಕ್ಷಯ ಪಾತ್ರೆ ಅಂತ ಇದು. ಅಕ್ಷಯ ಪಾತ್ರೆಗೆ ಇಂಥದ್ದು ಇದೇ ಇಲ್ಲ. ಅದು ಇಂಥ ಕೆಲಸ ಮಾಡುತ್ತೆ ಅನ್ನಂಗಿಲ್ಲ. ಈಗ ಕ್ಯಾನ್ಸರ್ ಬದುಕಿದ್ದಾರೆ, ಶುಗರ್ ಬರ್ತಾರೆ, ಕಿಡ್ನಿ ಫೇಲ್ ಆಗಿದ್ದಾರೆ, ಮಕ್ಕಳಾಗಂತ ಹೇಳಕ್ಕೆ ತಿರಲ್ಲ. ನಾನು ಹೇಳ್ಬಾರ್ದು ಅಂತ. ಅಕ್ಷಯ ಪಾತ್ರೆ ಎಲ್ಲ ಸೇರಿಸಿ ಟೋಟಲ್ ಆಗಿ ಅಕ್ಷಯ ಪಾತ್ರೆ ಅಂದ್ಬಿಡೋಣ. ಅಕ್ಷಯ ಪಾತ್ರೆ ಅಂದ್ರೆ ಎಲ್ಲರೂ ಕೊಡುತ್ತಂತ. ಹಂಗೆ ಎಲ್ಲ ನಡೀತು. ವಿಶೇಷತೆ ಏನಿಲ್ಲ. ಬಟ್ ಇಲ್ಲಿ ವಿಶೇಷತೆ ಒಂದೇ ಒಂದಿದೆ, ಶುದ್ಧವಾದ ಮನಸ್ಸಿದ್ರೆ ಮಾತ್ರ ಕೆಲಸ ಮಾಡೋದು. ಇಲ್ಲಿ ಪ್ರತಿಯೊಂದು ಮದ್ವೆ ಆಗ್ಬೋದು, ಮಕ್ಕಳಾಗ್ಬೋದು, ಕಾಯಿಲೆಗಳಾಗ್ಬೋದು, ಪ್ರತಿಯೊಂದೂ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದಲ್ಲ? ಪರಿಹಾರ ಸಿಕ್ಕಿದೆ ತಂಗಿ, ಸಿಕ್ಕಿದ ಉದಾಹರಣೆಗಳು ನೀವಲ್ಲ, ನಾನೇ ನಂಬಲ್ಲ. ಈ ಕೈ ಹುಷಾರಾಗಿದ್ದಾರೆ ಅಂದರೆ ನಾನೇ ನಂಬಲ್ಲ ಇಲ್ಲಿ ಕೆಲಸ ನಡೀತೇವೆ ಅಂತ. ಈಗ ಬರ್ತಾರೆ, ಕಿಡ್ನಿ ಫೇಲ್ ಆಗ್ತಿದ್ದ ಬರ್ತಾರೆ, ನಾನು ನಂಬೋದೇ ಇಲ್ಲ. ಚೆನ್ನಾಗಿ ಓಡಾಡ್ತಾರೆ ಅವರು.
ಹುಷಾರಾಯ್ತು ಅಂತ ಅಂತಾರೆ, ನಂಬಕ್ಕಾಗಲ್ಲ. ನಮ್ಮ ಮಗ ಕೋಮದಲ್ಲಿದ್ದ, ಇಲ್ಲೇ ಮಗಳು ಹೇಳ್ತಾರೆ ಒಂದು ಉದಾಹರಣೆ. ಕೋಮದಲ್ಲಿದ್ದ ಅವ್ನಿಗೆ ಅದು ಇದನ್ನ ತೆಗಿಬೇಕಾಗಿತ್ತು, ವೆಂಟಿಲೇಟರ್ ತೆಗೆದ್ರೆ ನಿಮ್ಮ ಪಾಪು ಇರೋದಿಲ್ಲ ಅಂತ ಹೇಳಿದ್ರು. ಅದು 90% ಉಸಿರಾಡಲ್ಲ ಅಂತ ಹೇಳಿದ್ರು. ತಾಯಿಗೆ ಫೇಸ್ಬುಕ್ ಅಲ್ಲಿ ನೋಡಿ ಕೈ ಮುಕ್ಕೊಂಡೆ ಹಾಸ್ಪಿಟ್ಲಲ್ಲಿ. ಏನ್ ಹೇಳಿದ್ರು ಅಂದ್ರೆ ವೆಂಟಿಲೇಟರ್ ತೆಗೆದ್ರೆ 90% ಉಸಿರಾಡ್ದ ಮಗು. ಯಾವ ಊರು ತಂಗಿ? ನಮ್ದು ಶಿರಾ, ಬೆಂಗಳೂರು ಹತ್ರ ಬಂದಿರೋ ಒಂದು 4 ಸಲ ಬಂದಿದ್ದು. ಪಾಪನು ಕರ್ಕೊಂಡು ಬಂದಿದ್ದು. ಪಾಪನು ಕರ್ಕೊಂಡು ಬಂದಿಯಾ? ಪಾಪು ಚೆನ್ನಾಗಿದ್ಯಾ? ಅಂತರ ಹಾಕಿದ್ಯಾ ಪಾಪ್ಗೆ? ಹಾಕಿದ್ವಿ ಸರ್. ಇದನ್ನ ಕಟ್ಟು, ನನ್ನ ಮಾವ ಅನ್ಸು ಅಣ್ಣ ಅನ್ನು ಇದಕ್ಕೆ ಅವನಿಗೆ ಕಟ್ಟು, ಇದು ನೀವು ಹುಡ್ಕ ತಂಗಿ ಒಂದ್ಸರಿ. ನಾವು ಬಂದಿದ್ದೀವಿ. ಹೌದು, ಎಲ್ಲಿ ತಂಗಿ ಎಷ್ಟು ಖುಷಿ ಕಿತ್ಕೊಂಡ್ರೆ ನೋಡಿ. ಹೇಳ ಏನು ವಿಶೇಷ ಅಂತಲ್ಲ, ಕಿತ್ಕೊಳಲ್ಲ ನಾವು, ಕೊಟ್ಟು ಕಳಿಸ್ತೀವಿ. ಇದು ವಿಶೇಷ ಹೇಳಕ್ ಬರಲ್ಲ, ನಾವು ಹಬ್ಬಗೆಲ್ಲ ಹೊಲಿಗೆಬಾರ್ದು. ನಾವು ಭಕ್ತರೇ ಕೊಡ್ತಾರೆ ನಮಗೆ ನಿಮ್ಮಂತರು. ಇದು ನಿಮಗೆ ಎಲ್ಲ ಒಂಚೂರು ತಳ್ಬಿಡೋಣ ಅಂತ ವಾಪಸ್ ಹಿಂಗೆ ಅಕ್ಕಿ ಕೊಡ್ತಾರೆ ಪುಣ್ಯಾತ್ಮರು, ನಾವಂಗೆ ತಳ್ಬಿಡೋಣ ಅಂತ. ನಾವು ಸ್ವಲ್ಪ ಊಟ ಮಾಡ್ತೀವಿ, ಯಾಕಂದ್ರೆ ಕಾಂಕಟೇಬಲ್ ದುಡ್ಡು ಹಾಕ್ತಾರೆ. ಊಟ ವರ್ತಮ ಮಾಡಿ ನಮಗೆ ಈ ಭಕ್ತರನ್ನ ಬೈಯೋ ಅಧಿಕಾರ ನನಗೆ ಇರೋದು, ಮತ್ತೆ ಪ್ರೀತಿ ಮಾಡೋ ಅಧಿಕಾರ ನನಗೆ ಇರೋದು. ಯಾಕೆಂದ್ರೆ ಊಟನೂ ಕೊಡ್ತಾರೆ, ಬಟ್ಟೆನೂ ಕೊಡ್ತಾರೆ. ಒಡನೆ ಯಾರು ತುಮಕೂರಿಂದ ಒಂದು ಶೇವಿಂಗ್ ಮಾಡೋ ಇದ್ದಾರೆ. ಇದೇ ಕಿತ್ಕೊಳ್ಳಲ್ಲ, ನಾನು ಕೊಟ್ಟು ಕಳಿಸ್ತೀನಿ. ವಿಶೇಷತೆ ಅದು ಹೇಳಕ್ ಹೋಗ್ಬಾರ್ದು ನಾವು, ಇಲ್ಲಿ ತಗೊಂಡು ಕೊಡೋದು ಅಂತ. ಈಗ ಈ ದುಡ್ಡಿಸ್ಕೊಂಡಿದ್ದ ತಂಗಿ ಬಂದು ನನ್ನ ಅವಾಗಿಂದ ಅಣ್ಣ ಅಣ್ಣ ಅಂತ ಇರಲಿಲ್ಲ, ಹಂಗೆ ಹೋಗ್ಬಿಡ್ತಾ ಇದ್ಲು. ಈಗ ಅಣ್ಣ ಅಂತಳಲ್ವಾ ತಂಗಿ? ಅಣ್ಣ ಅಂತಲ್ವಾ? ಸರಿ ನನ್ನ ತಂಗಿ ಇಲ್ಲಿ ಹರಕೆ ಇದು ಹೂವ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಪರ್ಟಿಕ್ಯುಲರ್ ಒಂದು ದಿನದಲ್ಲೇ ಕೊಡ್ತಾರೆ, ಇಲ್ಲ ಯಾವಾಗ್ಲೂ ಬೇಕಂದ್ರೆ ಹೂ ಕೊಡ್ತಾರೆ? ಬಹಳ ಒಳ್ಳೆ ಪ್ರಶ್ನೆ ತಂಗಿ. ಹೂವು ಆಗ್ತಿತ್ತು, ಪ್ರತಿಯೊಬ್ಬರು ಸಾವಿರಾರು ಬಂದು ಹೂ ಆಗ್ತಿತ್ತು. ತಾಳ್ಮೆ ಭಕ್ತರು ಬಂದು ಮಾತ್ರ ಹೂ ಕೊಡಿಸ್ಬೋದು. ಹೇಳ್ತೀನಿ ಈಗ ಉದಾಹರಣೆ. ಈಗ ನನ್ನ ತಂಗಿ ಏನೋ ಇದು ತಗೊಂಡ್ಬಿಡ್ತು ಉದಾಹರಣೆ. ಈಗ ಪಾಪ ಹೇಳ್ತಾಳೆ ಪಾಪ ಉಳ್ಕಂತು ಅಂತ, ಏನೋ ಅವ್ರು ಕೇಳ್ತಿರ್ತಾಳೆ ತಂಗಿ ಇಸ್ಕೊಂಡು. ನಾನು ಇವ್ರು ತಳ್ಳಕ್ಕಾಗಲ್ಲ ತಂಗಿಯ. ಅವ್ರು ಏನೋ ಕಷ್ಟ ಅಲ್ಲಿ ಕಿವಾಗ ಬಂದಿರ್ತಾರೆ, ತಳ್ಳಕ್ಕಾಗತ್ತಲ್ಲಪ್ಪ, ತಳ್ಳಕ್ಕಾಗಲ್ಲ. ನಾವು ಅಚಗಡೆ ಒಬ್ಬ ಯಾರೋ ಲೇಡೀಸ್ ಜೆಂಟ್ಸ್ ಬರ್ತಾರೆ. ಉದಾಹರಣೆ ಸಣ್ಣ ಉದಾಹರಣೆ ನಿಮ್ಮ ಲೈವಲ್ಲಿ ಹೇಳ್ಬಿಡ್ತೀನಿ. ಅಮಾವಾಸ್ಯೆ ಭಾಳ ರಶ್ ಇರುತ್ತೆ, ದೇವ್ರ ಪೇಟೆ ಕುಣಿತಾ ಇರುತ್ತೆ. ಉತ್ಸವ ಮೂರ್ತಿ ಒಂದು ಹೂವು ಚೆಲ್ಲಲ್ಲ, ಒಂದು ಕಾಳ್ತಿ ಚೆಲ್ಲಲ್ಲ, ಅಷ್ಟು ಉತ್ಸವ ಮೂರ್ತಿ. ಅಬ್ರ ಮೂರು ಸ್ಥಾನಕ್ಕಿಂತ ಹೆಸರಾರದ 19 ವರ್ಷ ಆಯಿತು ಉತ್ಸವ ಮೂರ್ತಿ ಅಲ್ಲ ಇರುತ್ತೆ ಒಳಗಡೆ. ಬೇರೆ ಟೈಮ್ ತೆಗಿಯಂಗಿಲ್ಲ, ಅದನ್ನ ಕೂತ್ಕೊಂಡ್ರೆ ಅದ್ರ ವಿಶೇಷತೆ ಬೇರೆ. ನಮ್ಮ ಮನೆ ಕೂತಿರುತ್ತದು, ಅಮಾವಾಸ್ಯೆ ಮಾತ್ರ ಬರುತ್ತೆ. ಈಗ ಮುಂಚೆಲ್ಲ ದಿನ ಹೊರ್ತಿದ್ವಿ, ಈಗ ಏನಂದ್ರೆ ಅದನ್ನ ಕುಣಿಸ್ಬಿಟ್ಟಿದ್ವಿ. ಅದು ಒತ್ಕೊಂಡು ಕುಣಿದು ಅನ್ನ ಉಂಡ್ಬಿಟ್ಟಿದ್ವಿ. ಅದು ನಮ್ಮ ಮನಸ್ಸು ತಡೆಯಲ್ಲ. ಒಂದು ಸಲ ತಲೆ ಮೇಲೆ ಇಕ್ಕಿನ ನಾವು ಅಂತ ಅಮಾವಾಸ್ಯೆ ಇರ್ತೀವಿ. ಉದಾಹರಣೆ ಅದನ್ನೇ ಕೊಡ್ತೀನಿ. ಮೊನ್ನೆ ಯಾರೋ ಈ ಅಮಾವಾಸ್ಯೆ ಸಹ ಲೆಟ್ರಿ ಮಾಡ್ತಾ ಲೆಟ್ರಿನ್ ಕವರ್ ಬಿಟ್ಬಿಟ್ಟು ಲೆಟ್ರಿ ಮಾಡ್ತೀನಿ. ಮಗು ನಿಂತ್ಕೊಳ್ಳೋ ಅಲ್ಲಿ ಲೆಟ್ರಿ ಮಾಡ್ತಾಳೆ ತಂಗಿಯ ಉದಾಹರಣೆ. ನಾನು ಏನೋ ಲೆಟ್ರಿ ಮಾಡ್ಸಿ ಬೈಕೊಂಡು ಹೋಗ್ತಾಳೆ ನಮ್ಮನ್ನ ಅವಳು. ಅದು ಅಷ್ಟೊತ್ತಿಗೆ ನನ್ನ ತಂಗಿ ಸ್ವಂತ ತಂಗಿ ಬರ್ತಾಳೆ ಅಲ್ಲಿಂದ. ಅವಳು ಹಿಂಗೆ ನನ್ನ ತಂಗಿ ಇದ್ದಾಳೆ, ಅವಳು ನಾನು ಬಾಚ್ತೀನಿ ಅಂತಾಳೆ. ಅಲ್ಲೊಂದು ಅಮ್ಮ ಹೇಳುತ್ತೆ ಲೇಟ್ ಆಗುತ್ತೆ ಅಂದ್ರಿ ಅಂತ. ತಡೆಯಮ್ಮ ತಕ್ಕ ಮಾಡ್ತಾರೆ ಅಂದರೆ ನೀವೇ ಇದ್ದು ಬಿಡಿ ಅಂತಾಳೆ ಅವಳು. ಈ ಥರ ಜನಗಳು ಬರ್ತಾರೆ ಇರಲ್ಲ. ನೀವೇ ಇದ್ದು ಬಿಡಿ ಅಂದರೆ ಅವ್ರು ದೇವಸ್ಥಾನಕ್ಕೆ ಬಂದಿರಲ್ಲ. ಆಮೇಲೆ ಕೆಲವರು ಲೇಟ್ ಆಗುತ್ತಾ ಅಂತಾರೆ, ಕೆಲವು ದೇವಸ್ಥಾನ ಮುಚ್ಚಿಸ್ತೀವಿ ಅಂತಾರೆ. ಸಾಕಷ್ಟು ಗಲಾಟೆಗಳು ಆಯ್ತು ತಂಗಿ. ನಾನು ಈ ಯೂಟ್ಯೂಬಲ್ಲಿ ಹೇಳ್ಬಿಡ್ತೀನಿ, ಒಲೆ ಕೊಟ್ಟು ನೋಡ್ತೀನಿ. ಒಂದು ದೇವಸ್ಥಾನ ಮುಚ್ಚಿಸ್ತೀವಿ, ನಾವೇನಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಗಂಡಸಂತ ಎತ್ತಿರ್ತಾರೆ ಅಲ್ವಾ. ನಾವು ನಮ್ಮ ಜಾಗ ಮಾಡ್ಕೊಂಡು ಯಾರಿಗೆ ಎದುರೋದಿಲ್ಲ. ನಾವು ಮೋಸ ಮಾಡೋದು ತಂಗಿ, ಎದುರ ಅವಶ್ಯಕತೆ ಇಲ್ಲ. ಹಂಗಾಗಿ ಭಕ್ತರಿಗೆ ನಾನು ಕಾಣಂಗೆ ಯಾರೋ ಒಂದು ತಂಗಿ ಆಗಿದ್ದಾಳೆ ಅಕ್ಷಯ ಪಾತ್ರೆ ಅಂತ. ಯೂಟ್ಯೂಬಲ್ಲಿ ನಾನು ಮಾಡಲ್ಲ, ಇರ್ಬೋದೇನೋ ಅಕ್ಷಯ ಪಾತ್ರೆ ನನ್ನ ಪ್ರಕಾರ. ಇದೇ ಕೈ ನಾನು ಬೆಳಗ್ಗೆ ಇದ್ದು ರಾತ್ರಿ ನೋಡ್ಕೊಂಡು ಇನ್ಸೂರೆನ್ಸ್ ಮಾಡಿಸಿದ್ರೆ ಲೋನ್ ಮಾಡ್ಸೋಣ ಅಂತಂತಂದ್ರೆ ಇದಕ್ಕೆ ಹುಷಾರಾದ್ರೆ ಅಂತಂದ್ರೆ ತಂಗಿ ಹೇಳ್ತಾಳೆ. ಇದು ಇನ್ನು ನಾನೆಂತ ಪುಣ್ಯವಂತ, ಸಾಕ್ಷಾತ್ ನನಗೆ 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಸಿಕ್ಕಿರೋದು, ನನ್ನ ಕೈಗೆ ಸಿಕ್ಕಿರೋದು, ನಾನೇ ಮಾತಾಡೋದು ಜೊತೆಗೆ. ಇಬ್ರು ತಾಯಂದಿರು ಸಿಕ್ಕಿರೋ ಅಂತ? ಹೌದು, ನೀರೊಳಗೆ ಇದೆ. ಅದು ಇಲ್ಲೇ ಪಕ್ಕದಲ್ಲಿ ಬಾವಿ ಇದೆ. ಬಾವಿ ತಗ ಬಿಡಲ್ಲ, ನಿಮಗೆಲ್ಲ ಲೈವಲ್ಲಿ ಹಾಕಿರ್ತೀನಿ ನಾನು. ಬಾವಿ ತಗ ಬಿಡಲ್ಲ, ಬಾವಿ ಒಳಗೆ ಮಕ್ಕಳು ಆಡ್ತಿರ್ತಾರೆ. ಮಕ್ಳು ಇಟ್ಕೊಳ್ಳಮ್ಮ ನಮ್ಗೆ ಗಲಾಟೆ ಮಾಡ್ತಾವಳು. ನಾವು ಮಕ್ಳು ಇಟ್ಕೊಳ್ಳೋ ಅಂತ ಮೇಲೆ ಗೊಣ್ಣೆ ಸಿಗ್ತಾರೆ, ದೇವ್ರು ಬೈತದ. ಲೆಟ್ರಿನ್ ನಮ್ಮ ತಾಯಿ ಮೇಲೆ ನಮ್ಮ ಮೇಲೆ ಮೂಗರ್ಜಿ ಕೊಟ್ಟಾರೆ. ಲೆಟ್ರಿನ್ ಕೂತಿರ್ ಗಂಡೆ ಹೆಂಡತಿ ಬುದ್ಧಿರ ಅಂತ ಮೂಗರ್ಜಿ ಕೊಟ್ಟೋಗ್ತಾರೆ ಜನ. ಬಾವಿಯಿಂದ ಸಿಕ್ಕಿರೋ ಅಂತ. ಹೌದು. ಮತ್ತೆ ಈ ಉತ್ಸವ ಮೂರ್ತಿ ಕಳಸ ಎಲ್ಲ ಮುಂಚೆ ಸಿಕ್ಕಿದ್ದಾನೆ. ಅಲ್ವಾ, ನಾನು ಇವತ್ತಲ್ಲ, ನಾನು ಚಿಕ್ಕ ವಯಸ್ಸಿರುವಾಗ ನಾನು ಅದನ್ನ ದೇವ್ರ ನಂಬಲ್ಲ. ಎಡಗಾಲಿ ಸಿಕ್ಕಿತ್ತು ನನಗೆ ಅವತ್ತಿನ ಕುಳದಲ್ಲಿ, ಆ ಆಳದಲ್ಲಿ ಅಂತವ್ನು ಅರ್ಥಬೇಕು ಹಚ್ಚಿದ್ದೆ. ಆಮೇಲೆ ಎತ್ತಿನ ಕುಳಿದೆ, ಆಗ ಮಗು ಹುಟ್ಟಿದ್ದು ನನಗೆ. ಅಸ ಮಕ್ಕಳಿಲ್ಲ ನನಗೆ. 5 ವರ್ಷಕ್ಕೊಬ್ಬ ಮಗ, 10 ವರ್ಷಕ್ಕೊಬ್ಬ ಮಗ. ನಿಮ್ಗೆ ಗೊತ್ತಿರುತ್ತೆ, ಎಲ್ಲಿಂದಾರ ಬರ್ರಿ, ಎಷ್ಟೊತ್ತಿಗಾರ ಬನ್ನಿ. 8 ಗಂಟೆಗೆ 6 ಗಂಟೆಗೆ ದೇವಸ್ಥಾನ ಮುಗಿದೋರುತ್ತೆ. ನಾವು ಸುತ್ತಾಡ್ತೀವಿ ಅಂತ. ಯಾಕೆ 6 ಗಂಟೆ ಮೇಲೆ ಜನಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿ, ಹಂಗಾಗಿ ಕ್ಲೋಸ್ ಮಾಡ್ತೀವಿ. ಒಂದು ವೇಳೆ ಬಂದಂಥ ಭಕ್ತರು ನೋಡಲೇಬೇಕು ಅಂತ ಕೇಳೋ ರೀತಿ ಇದೆ. ನಾವು ದೇವಸ್ಥಾನ ಬಂದಿವಿ ಸ್ವಾಮಿ, ದೇವಸ್ಥಾನ ನೋಡಬೇಕು ಅಂದ್ರೆ ಖಂಡಿತ ತೋರಿಸ್ತೀವಿ. ತೋರ್ಸಲ್ವ ಅಂತ ಅಹಂಕಾರ ಮಾಡಿ ತೋರ್ಸಲ್ಲ. 6 ಗಂಟೆ ಮೇಲೆ ತುಂಬಾ ದೂರದಿಂದ ಬಂದಿರ್ತಾರೆ. ಅವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಏನಾದ್ರು ವ್ಯವಸ್ಥೆಗಳು ಏನಾದ್ರು ಇರುತ್ತೆ? ಉಳ್ಕೊಳ್ಳೋ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಬರೋರು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬೇಗ ಬರ್ಬೇಕು. 6 ಗಂಟೆ ಮೇಲೆ ಬಂದ್ರೆ ಕಡವರಲ್ಲಿ ಉಳ್ಕೊಂಡಿದ್ದು ಬನ್ನಿ. ಕಡವರಲ್ಲೂ ಪುಣ್ಯಾತ್ಮರು ಇದ್ದಾರೆ, ಲಾಡ್ಜೆಲ್ಲ ಕಮ್ಮಿ ರೇಟಿ ಮಾಡೋದು ಇದ್ದಾರೆ. ಅಲ್ಲಿ ಆಡೋರು ಮಾಡೋರು ಸಪೋರ್ಟ್ ಮಾಡ್ತಾರೆ ಭಾಳ. ಆಟೋರು ನಮ್ಮ ಕಡವರು ಆಟೋರು ಹೇಳಿರಿ ತೋರಿಸ್ತಾರೆ. ಅಲ್ಲೂ ಅಷ್ಟೇ ಕೆಲವರು ಇದ್ದಾರಮ್ಮ. ಈಗ 8 ಗಂಟೆ ಬರ್ತಾರೆ. ಉದಾಹರಣೆ ಈಗ ಅವೆಲ್ಲ ಹೇಳ್ಬಾರ್ದು ಲೈವಲ್ಲಿ ಅಂತ ಹೇಳ್ಬಿಡ್ಲಾ. ಈ ಮೊನ್ನೆ ಯಾರು ಮಕ್ಕಳು ಕೂಡ ಎಲ್ಲ ಆಡ್ತಾರೆ. ಚಪ್ಪಳಿಯಲ್ಲಿ ಬಿಡಿ ಅಂದರೆ ತಿಮ್ಮಿಗಿಲ್ ದೇವಸ್ಥಾನ ಅಂತಾರೆ. ತೋರ್ಸಲ್ವೇನ್ರಿ ದೇವಸ್ಥಾನ? ಹಂಗಲ್ಲ, ತೋರಿಸ್ತೀವಿ. ಯಾರಿಗೆ ಬರ್ತಾ ದೂರಿಂದ ಬಂದರೆ ಗೊತ್ತಾಗುತ್ತೆ. ಇವಾಗ ಬರ್ತಾರೆ ಅಣ್ಣ ದೇವ್ರು ನೋಡಬೇಕು ಅಂದರೆ ನಾವು ತೋರಿಸ್ತೀವಿ. ಯಾಕೆಂದರೆ ಅಲ್ಲಿಂದ ಬಂದು ಭಕ್ತರು ತೋರಿಸಿಲ್ಲ ನಾವು ದೊಡ್ಡಸ್ಗೆ ಅಲ್ಲ. ತೋರ್ಸಲ್ವಾ ಅಂತ ಅಹಂಕಾರ ಮಾಡಿ ತೋರಿಸಲ್ಲ.
ಯಾಕಂದರೆ ದೇವಸ್ಥಾನ ಯಾರು ಅಲ್ಲ, ನಮ್ಮ ಸ್ವಂತ ದೇವಸ್ಥಾನ, ನಾವು ನಮಗೆ ಸಿಕ್ಕಿರೋದು. ನಾನು ಹಿಂಗೆ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಶಿವಣ್ಣ ಅಂತ ಪಂಚಪೀಠದವರು ವೈನರ್ ಬರ್ತಾರೆ, ಅವ್ನಿಗೆ ಆಟೋಮೆಟಿಕಲ್ ಕಾಲ್ ಬರುತ್ತೆ, ಕೈ ಹಾಕ್ತಿದ್ದೀನಿ ಈ ಥರ ಹಾಕಿದಂಗೆ ಆ ಪುಣ್ಯಾತ್ಮ ಫೇಸ್ಬುಕ್ ಎತ್ತಾನೆ, ನಾನು ಬಡಬಗ್ಗರು ತೋರ್ಸೋಣ ಅಂತ. ಆಂಧ್ರದ ಬರ್ತಾನೆ, ಒಂದು ಕಣ್ಣು ಬಂದ್ಬಿಡ್ತಿದ್ವಿ. ಈಗ ಕರ್ನೂಲ್ ಹಳ್ಳಿ, ಅವ್ನು ನನ್ನ ಫೋಟೋ ಮಾಡ್ತಾ ಹೋಗ್ತಾನೆ. ಚಿಕ್ಕನಾಯಕನಹಳ್ಳಿ ಹುಡುಗ ಮಂಜು ಅಂತ ಮಾತು ಬರುತ್ತೆ, ಅವ್ನು ನನಗೆ ಅರೆ ಹೊಡಿತಾ ಬರ್ತಾನೆ. ಇವನು ತಾಯಿ ಹೊಸ ಇವ್ನು ಬರ್ತಾನೆ, ಎಂತಿ ಹೊಸ ಬರ್ತಾರೆ, ಹಂಗೆ ನಮ್ಮ ಮಣ್ಣು ಸಪೋರ್ಟಿ ಬರುತ್ತೆ. ಇಲ್ಲಿ ನನಗೆ ನನಗೆ ಮಂಚನೆ ಮಾಡಿದ ಪುಣ್ಯತ್ವ ಮಂಚ ಮಾಡ್ತಾರೆ. ಈ ಥರ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಹಂಗಾಗಿ ಏನು ಜನಕ್ಕೆ ಅನುಕೂಲವಾದ ಮಾಡಿ ತಂಗಿ ಅಲ್ಲಪ್ಪ. ನಾವು ಇದುವರೆಗೂ ಯಾರು ನನ್ನ ಇತಿಹಾಸ ನಂಗೆ ಗೊತ್ತಿರೋ ಒಬ್ಬರು ಅಂತ ಕೇಳಿಲ್ಲ, ಕೇಳೋದಿಲ್ಲ. ನಾನು ಕೇಳೋದು ಒಂದೇ, ಅವ್ರ ಪ್ರೀತಿ, ಅವ್ರ ವಿಶ್ವಾಸ. ಅವಳ ಅಣ್ಣ ಅಂದರು, ತಂಗಿ ಅಂದರು, ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ನಂದು ಒಂದು ಉದ್ದೇಶ ಇದೆ, ಹಿಂಗಿನ ಹೆಸರು ಹೇಳ್ತೀನಿ, ಯಾವುದೇ ಊರಲ್ಲಿ ಯಾವುದೇ ಸಮಾರಂಭದಲ್ಲಿ ಯಾನೇ ಮಾಡಿರೋ ದಯವಿಟ್ಟು ರೋಡ್ನ ಬ್ಲ್ಯಾಕ್ ಮಾಡಬೇಡಿ, ರಸ್ತೆ ಬ್ಲ್ಯಾಕ್ ಮಾಡಿ ಜನ ತೊಂದರೆ ಕೊಡ್ಬೇಡಿ. ಯಾಕೆಂದರೆ ಆಂಬುಲೆನ್ಸ್ ಬರ್ತಾ ಇರುತ್ತೆ, ಯಾರು ಹುಷಾರೇ ಬರ್ತಾ ಇರ್ತಾರೆ. ಆಂಬುಲೆನ್ಸೇ ಬರ್ಬೇಕು ಪೇಷಂಟ್ ಅಂತ ಏನಿಲ್ಲ, ಕಾರ್ಗಳು ಬರ್ತಾ ಇರ್ತಾರೆ. ನೋಡಿ ದಯವಿಟ್ಟು ಎಲ್ಲ ಬ್ಲ್ಯಾಕ್ ಮಾಡಬೇಡಿ, ಕಂಡರ ಬಗ್ಗೆ ಮಾತಾಡಬೇಡಿ. ನಿಮ್ಮ ತಾಯಿ ತಂದಿಗೆ ಅನ್ನ ಹಾಕಿ ದಯವಿಟ್ಟು ಆಶೀರ್ವಾದ ಕಾಚಾಚಿ. ನಾನು ಪದೇ ಇದೇ ನನಗೆ ಹೇಳ್ತಾ ಇರೋದು. ಯಾಕೆಂದರೆ ಸಣ್ಣ ಉದಾಹರಣೆ ಇನ್ನೂ ಹೇಳ್ಬಿಡ್ತೀನಿ ಲೈವಲ್ಲಿ. ನಾನೊಬ್ಬ ಆಂಬುಲೆನ್ಸ್ ಡ್ರೈವರ್, ಮದುವೆ ಅಂತ ಆಂಬುಲೆನ್ಸ್ ಹೋದೆ. ನನ್ನ ತಂಗಿ ಹೆಂಗಿದ್ಲು, ತಂಗಿ ಕೂತಿದ್ಲು ಹಿಂಗೆ ನೆಲಮಂಗಲದಲ್ಲಿ ಫುಲ್ ಜಾಮ್ ರೋಡು. ಆಂಬುಲೆನ್ಸ್ ಹಿಂದೆ ಮುಂದೆ ಜಾಮ್ ಆಗ್ಬಿಟ್ಟು, ಸಿಂಗಲ್ ರೋಡ್ ಇತ್ತು, ಹಿಂದೆ ಮುಂದೆ ಜಾಮ್ ಆಗ್ಬಿಡ್ತು. ಬಾಣ್ತಿ ನನ್ನ ಎದುರಿಗೆ ಹೋಗ್ಬಿಟ್ಟು ನಾವು ಅವತ್ತೇ ಲಾಸ್ಟ್ ನನಗೆ ಹಾಸ್ಪಿಟಲ್ ಗಾಡಿ ಬಿಟ್ಟು ಮನೆಗೆ ಬಂದೆ. ಯಾಕೆ ಅಂತ ಕೇಳಿ ಒಂದೇ ಮಾತಂದೆ ನಾನು, ಒಂದು ಹುಡುಗಿ, ಒಂದು ನನ್ನ ತಂಗಿ ಇರ್ಬೋದು, ಅವಳನ್ನ ಕರ್ಕೊಂಡಾಗ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕಾಗಲ್ಲ, ಹೇಗೆ ತಿಳಿದ ಮೇಲೆ ಆಂಬುಲೆನ್ಸ್ ಡ್ರೈವರ್ ಆಗಬಾರ್ದು ಅಂತ ನಾನು ಬಿಟ್ಟೇ. ಅದಕ್ಕೆ ಹೇಳ್ತಾ ಇರ್ತೀನಿ, ಸಾಕಷ್ಟು ಬರೀ ಹೇಳ್ತಾ ಇರ್ತೀನಿ, ರಸ್ತೆ ಬ್ಲ್ಯಾಕ್ ಮಾಡಬೇಡಿ. ಪಟಾಕಿ ಆಮೇಲೆ ಡಿ ಜೆ ಹಾಕೊಂಡಿದ್ದೀರಲ್ಲ, ದಯವಿಟ್ಟು ನಿಮ್ಮ ಡಿ ಜೆ ಹುಚ್ಚಿ ಬಿಡ್ಬಿಡಿ. ಸಾಕಷ್ಟು ಜನ ಡಿ ಜೆ ಹಾಕ್ಕೊಂಡು ಯಾರು ಬಾಣ್ತಿಯರು ಮಲಗಿರ್ತಾರೆ, ಬಸ್ಸಲ್ಲಿ ಮಲಗಿರ್ತಾರೆ, ವಯಸ್ಸಾದ ಮಲಗಿರ್ತಾರೆ, ಮಕ್ಕಳು ಮಲಗಿರ್ತಾರೆ ಅಂತ ಯಾವನು ಯೋಚನೆ ಮಾಡಲ್ಲ, ಕುಣಿಯೋದ ಬಗ್ಗೆ ಯೋಚನೆ ಮಾಡ್ತೀರಿ. ಇದು ನಿಮ್ಮ ಅವಿವೇಕತನ ತೋರಿಸುತ್ತೆ, ನಿಮ್ಮನ್ನು ಯಾರು ಮೆರೆಸಲ್ಲ. ಅದ ಏನು ತೋರಿಸುತ್ತೆ ಹೇಳಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಹೆಂಗೆ ಬಳಸಿ ತೋರಿಸುತ್ತೆ. ನಾವು 6 ಜನ ಮಕ್ಕಳು, ನಮ್ಮ ಅಕ್ಕ ದೊಡ್ಡ ನಾನು ನೋಡಿ ಹೆಂಗೆ ಬೆಳೆದಿನ ಆಗುತ್ತೆ. ಎಣ್ಣೆ ಹೊಡಿ ಯಾರು ಕೇಳಿ ಮಗ ಹೊಡಿತಾನೆ, ಎಣ್ಣೆ ಹೊಡಿತಾನೆ ಅಂತ. ನಾವು ಒಂದು ದಿವಸ ಎಣ್ಣೆ ಮುಟ್ಟಿರ್ತೀವಿ. ಈಗ ನಮ್ಮ ಅಪ್ಪ ಚಿಪ್ಪಲ್ ಪಾಸ್ ಹಿಡ್ಕೊತೀವಿ. ನಮ್ಮಮ್ಮ ರಾಗಿ ಇಟ್ಟು ವೇಸ್ಟ್ ಆಗಿತ್ತು, ಮಿಲ್ಲಲ್ಲಿ ತಮ್ಮನ್ನು ಅಂಬ್ಲಿಗಳು ಕೊಡ್ತಿದ್ದು. 13 ರೂಪಾಯಿ ಬ್ಯಾಂಡಿ ಸರ್ ಕೆಲಸ ಮಾಡೀನಿ, ಎಲ್ಲ ಕೆಲಸ ಮಾಡ್ತೀನಿ ನಾನು. ಹಾಗಾಗಿ ಇಷ್ಟೊಂದು ಮಾತಾಡೋಕೆ ಅವಕಾಶ ಕೊಟ್ಟು ಚಾನಲ್ಗೆ ಒಳ್ಳೆದಾಗಲಿ, ಕೇಳಿ ನಿಮ್ಗೆ ಒಳ್ಳೆದಾಗಲಿ. ದಯವಿಟ್ಟು ದೇವಿ ಬಂದ್ಬಿಟ್ಟು ಬರೀ ವೆಜ್ ಇಲ್ಲ ನಾನ್ ವೆಜ್, ಕುರಿ ಏನಾರು ಮಾಡ್ತಾರಾ? ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತೀವಿ ತಂಗಿ, ಅವ್ರ ಟೈಮಿಂದ ಬರ್ಬೇಕು ನೀನು. ಏನಂದ್ರೆ ಕುರಿ ಕೋಳಿ ಎಲ್ಲ ಆಗ್ತದೆ, ನಾನ್ ವೆಜ್ ಇತ್ತು ಗೊತ್ತಿರುತ್ತೆ ನಿಮಗೆಲ್ಲ. ನಾನ್ ವೆಜ್ ಮಾಡಬೇಡಿ, ನಾನ್ ವೆಜ್ ಇಲ್ಲಿ ಎಣ್ಣೆ ಹೊಡೆಯಾಗಿಲ್ಲ. ಎಣ್ಣೆ ಹೊಡೆದು ಏನಾಗುತ್ತೆ ಅಂತೇಳಿ ಗತ್ತು ಹೊಡ್ಕೊಂಡು ಕಾಲನ್ನ ಕಟ್ಟಾಗಿದ್ದಾರೆ, ಕಾಲ ಎರಡು ಕಟ್ ಮಾಡ್ಕೊಂಡಿದ್ದಾರೆ. ಅವತ್ತಿಂದ ಮಾಡಲ್ಲ. ಆಮೇಲೆ ತಂಗಿಗಳ ಪ್ರಶ್ನೆ, ಬಂದು ಊಟ ಮಾಡ್ಕೊಂಡವ್ರೆ ಪರವಾಗಿಲ್ಲ, ಸಾಮಾನ್ಯ ಹಾಕ್ಕೊಂಡು ನಾವು ಅಲ್ಲಿ ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಅಕ್ಕಪಕ್ಕ ತೋರ್ತಾರಲ್ಲ, ಅಪ್ಪ ಅವರು ತೊಂದರೆ ಆಗ್ತದೆ, ಮೂಳೆ ಎಸಿತಾರೆ, ಪೈಪ್ ಕೀಳ್ತಾರೆ. ಹಂಗಾಗಿ ನಾನು ಈ ನಾನ್ ವೆಜ್ ನಾವು ಮಾಡ್ಕೊತೀವಿ, ನಾವು ಮಾಡ್ಬೇಕು ಅಂತ ನಮಗೆ ಸಿಕ್ಬಿಟ್ಟಿದ್ದು ಮಾಡ್ಕೊತೀವಿ. ನಾನ್ ವೆಜ್ ವ್ಯವಸ್ಥೆ ನಿಲ್ಲಿಸ್ಬಿಟ್ಟು ದಯವಿಟ್ಟು ಬೇಜಾರಾಗ್ಬಿಡ್ತೀನಿ. ಭಾಳ ಸಂತೋಷ, ಭಾಳ ಪ್ರಶ್ನೆ ಕೇಳ್ತೀಯಾ. ಒಂದು ದಿವಸ ಬಾಮಗಳೇ ಫ್ರೀ ಇದ್ದಾಗ ಒಂದು 8 ಟೀ ಕುಡ್ಕೊಂಡು ಮಾತಾಡೋಣ ಆಯ್ತಾ. ಹೆಂಗೆ ಗೊತ್ತಾ, ದಯವಿಟ್ಟು ನಾನ್ ವೆಜ್ ಮಾಡೋ ಅವಶ್ಯಕತೆ ಇಲ್ಲ. ದೇವ್ರೇನು ಮಟನ್ ಕಡಿ, ಚಿಕನ್ ಕಡಿ, ಮರಿ ಕಡಿ ಅಂತಿಲ್ಲ. ಯಾರಾದ್ರೂ ನಿಮಗೆ ದೇವಸ್ಥಾನಕ್ಕೆ ಸಹಾಯ ಮಾಡೋ ಆಸೆ ಇದ್ದರೆ ಕಾಣಿಕೆ ಡಬ್ಬಿ ನಿಮಗೆ ಪ್ರೀತಿ ತೋರಿಸ್ಬೇಕಾಗಿ ವಿನಂತಿ. ಒಂದು ವೇಳೆ ಗೂಗಲ್ ಪೇ, ಫೋನ್ಪೇ ಮಾಡ್ಬೇಕಂದ್ರೆ ಇಲ್ಲೇ ಬಂದು ಮಾಡಬೇಕು, ಅಲ್ಲಿ ಬಂದು ಯಾರಿಗೂ ಮಾಡಬಾರ್ದು, ನಾನು ಹೇಳಿದ್ರೆ ಮಾಡಬೇಕು. ಮತ್ತು ಇದ್ರ ಬಗ್ಗೆ ನಾನು ಏನು ತಿಳಿಸ್ತೀನಿ ಅಂದರೆ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬೈ ಚಾನ್ಸ್ ನಿಮ್ಮ ಮನೆ ಬಾಗಿಲು ಬಂದು ಯಾರು ಚೀಟಿ ಕೊಟ್ಟು ದುರ್ಗಾಸನ ಕಡೆ ನಾವು ಅಂದರೆ ಒಂದೇ ₹1 ದಾನ ಸಹ, ಒಂದೇ ₹1 ಯಾವುದೇ ಡಿಪಾರ್ಟ್ಮೆಂಟರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯಾವುದೇ ಮನೆ ಅದೋ RTO ಹತ್ರ ಹೇಳಿ ದುರ್ಗಾ ಸ್ಥಳ ಅಂತ, ನಮ್ದು ಹತ್ರ ಗಾಡಿ ಯಾವಿಲ್ಲ, ಇದನ್ನು ನಾವು ಹೇಳ್ತೀವಿ. ದಯವಿಟ್ಟು ಯಾವುದೇ ಕೆಲಸ ಮಾಡ್ತಂಥ ಪುಣ್ಯಾತ್ಮರು ಈ ಥರ ಮೋಸ ಮಾಡೋರಿಗೆ ಯಾರು ನಂಬಾರ್ದು, ಯಾರಿಗೂ ₹1 ಕೊಡಬಾರ್ದು. ಇಲ್ಲಿ ಗುರುಗಳು ಅಂತ, ಸ್ವಾಮಿಯರಂತ ನಾನು ನನ್ನೇ ನೀವು ಕರೆಯೋದು, ಪ್ರೀತಿಯಿಂದ ಕರಿತೀರಿ, ಏನು ಬೇಕಾದ್ರೆ ಕರೀರಿ. ನಾನು ಏನಾದ್ರು ನಿಮ್ಮ ಮನೆ ಬಾಗಿಲು ಬಂದರೆ ಬರಲ್ಲ, ನಿಮ್ಮನೆ ಊಟಕ್ಕೆ ಮಾತ್ರ ಬರ್ತೀನಿ, ದುಡ್ಡಿಗೋಸ್ಕರ ಅಲ್ಲ. ದಯವಿಟ್ಟು ಯಾರಿಗೂ ₹1 ಹಣ ಸಹ ಮಾಡಬಾರ್ದು, ರಸ್ತೆಗೆ ₹1 ಯಾರಿಗೂ ಕೊಡಬಾರ್ದು. ಈ ದೇವಸ್ಥಾನ ಸದಾ ನೀವು ಹಾಕೋ ಕಾಣಿಕೆ ಡಬ್ಬೆ ದೇವಸ್ಥಾನ ಕಟ್ಟಿರೋದು ನಾನು. ಈ ದೇವಸ್ಥಾನ ಸದಾ ಕಟ್ಟಿರೋದು ನಾನು ಇದರಿಂದ ನಾವು ಸ್ವಲ್ಪ ಊಟ ಮಾಡಿ ಬಡವ ಸ್ವಲ್ಪ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರಿಗೂ ₹1 ಕೊಟ್ಟು ಮೋಸ ನಾವು ಜವಾಬ್ದಾರಲ್ಲ. ಆಗೋ ತಂಗಿ. ತೀರ್ಥ ಬಗ್ಗೆ ಹೇಳ್ತಾ ಇದ್ರು, ಇಲ್ಲಿನ ವಿಶೇಷತೆ ತೀರ್ಥನ, ಅದು ಬಾವಿಯಿಂದ ತಗೊಂಡ್ ಬರೋ ತೀರ್ಥನ, ಹೇಗೆ ಅದು? ಇಲ್ಲಿ ಪಕ್ಕದಲ್ಲೇ ಬೋರ್ ಇದೆ ಮಗಳೇ, 50 ಅಡಿ ಬೋರ್ ಇದೆ, ಬಾವಿ ಇದೆ, 2 ಅಮ್ಮಗೆ ಸೇರಿದ್ದು ಇಲ್ಲಿ ಪಕ್ಕದಲ್ಲಿದೆ. ಆ ತೀರ್ಥನ ಅವಳಿಗೆ ಪೋಷಣೆ, ಅವಳಿಗೆ ಪೋಷಣೆ ಮಾಡಿಕೊಟ್ರೆ ಆಗ್ತದೆ, ಒಳ್ಳೇದಾಗಿ. ಇದು ಇವತ್ತವರೆಗೂ ಒಂದು ನಂಬಿಕೆ. 2ನೇ ನಡೀತಾರೆ ಅಭಿಷೇಕ ಮಾಡೋ ಅಂತ, ಅದ್ರೊಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಇಲ್ಲಿ ನಡೀತಾ ಇರೋದು ಒಂದು ನಂಬಿಕೆ, 2ನೇದು ತೀರ್ಥದ ಮೈಗೆ ನಡೀತಾ ಇರೋದು. ಇನ್ನು ಗಡಿಯಾರ ಟಿವಿ ಇಟ್ಟಂಗೆ ಫೋಟೋ ಇಟ್ಬಿಟ್ಟು ನಾನು ದೇವ್ರ ಮನೆಗೆ ಇಟ್ಟಿನಿ, ಸ್ನಾನ ಮಾಡಿದ್ದೆ. ಯಾಕೆ ಎಲ್ಲರೂ ಹೋಗ್ತಿರ್ತೀರಿ, ನಮಸ್ಕಾರ ಮಾಡ್ಕೊಂಡು ಹೋಗಿ ಎಲ್ಲ ಬಂದು ನಮಸ್ಕಾರ ಮಾಡಿ. 4ನೇದು ಏನೋ ಸುಮ್ಮನೆ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅನ್ನೋ ಭ್ರಮೆ ಇಟ್ಕೊಬೇಡಿ. ಮಾಟ ಆಗಿದೆ, ಮಂತ್ರ ಆಗಿದೆ ಇಟ್ಕೊಬೇಡಿ. ಮತ್ತು ಕೇಳ್ಕೊಳ್ಳೋದು ಒಂದೇ, ನಮ್ಮ ಥರ ಯಾರು ದೇವಸ್ಥಾನಗಳು ಮಾಡ್ಕೊಂಡಿರ್ತೀರಿ, ಯಾರಿಗೆ ದೇವ್ರ ಒಲ್ಮೆ ಐತಿ, ಇಂಥ ಪುಣ್ಯಾತ್ಮರು ಸುಮ್ಮನೆ ಯಾರೋ ಬಂದು ಭಕ್ತಿಗೆ ನಂಗೆ ದೇವ್ರು ಬರುತ್ತೆ, ನಿಮ್ಗೆ ಏನಾಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ ಅವ್ರನ್ನ ಯಾರನ್ನು ದೋಚಬೇಡಿ. ಯಾಕಂದರೆ ಸಾಕಷ್ಟು ಇಲ್ಲಿ ಬರ್ತಾರೆ,
ತುಂಬ ದೋಚಬೇಡಿ. ಭಕ್ತರು ಕೂಡ ದುಡ್ಡು ಹೊಟ್ಟೆ ತುಂಬ್ತದೆ, ಭಕ್ತರು ಹೊಟ್ಟೆ ತುಂಬಿಸ್ತಾರೆ. ಈ ಥರ ಮಾಡಿ ಅಂತ ನಿಮ್ಮಲ್ಲಿ ಕಳೆ ಮನವಿ. ಯಾಕಂದ್ರೆ ಮೊನ್ನೆ ಒಂದು ಯಾರೋ ಒಂದು ಹುಡುಗಿ ಬಂದಿದೆ, ಗಂಡರಿಗೇನ ಹುಷಾರಿರುವಂತೆ ಹೆಂಡತಿ ಪ್ರೆಗ್ನೆಂಟ್ ಅಂತ ಯಾರೋ ದುಡ್ಡು ಕೇಳೋದು ಯಾಕೆ ಆಗ್ತಿದೆಯಪ್ಪ? ದುಡ್ಡು ಕೇಳೋದು ಮಾಡಬಾರ್ದು. ನೋಡಿತಾ ಇರ್ತಾರೆ ಕಟ್ಟರು. ದಯವಿಟ್ಟು ಯಾರು ಮೋಸ ಮಾಡಬೇಡಿ, ನೀವು ಮೋಸ ಹೋಗ್ಬೇಡಿ. ಮೋಸ ಹೋಗ್ಬೇಡಿ. ಇನ್ನೊಮ್ಮೆ ಹೇಳ್ತೀನಿ ತಂಗಿ ಕಡೆಯಿಂದ, ಇಲ್ಲಿ ನಮ್ಮ ಕಡೂರಲ್ಲಿ ಬಂದು ಆಟೋ ಅನ್ಬೇಡಿ. ಆಟೋಗೆ 50 ರೂಪಾಯಿ ಸೀಟ್ ಲೆಕ್ಕ, 200 ರೂಪಾಯಿ ಬಾಡಿಗೆ. ನಮ್ಮ ಹುಡುಗರೇನು ಜಾಸ್ತಿ ಕೇಳಲ್ಲ. ಯಾರೋ ಕೇಳ್ಬೋದು, ಆಟೋದ ಮಗು ಕೆಟ್ಟ ಇರ್ಬೋದು, ಎಲ್ಲ ಕೆಟ್ಟರಿಲ್ಲ. ಈಗ ಮುಂಚೆ ಮಾಡೋದು ಈಗಿದ್ದಾರೆ. ಎಲ್ಲ ಕಡೆ ಕೆಟ್ಟರಿರಲ್ಲ, ಎಲ್ಲ ದೇವಸ್ಥಾನ ಕೆಟ್ಟರಿರಲ್ಲ. ಹುಷಾರು ನೋಡ್ಕೊಂಡು ನಿಮ್ಮ ಬಗ್ಗೆ ನಿಮಗೆ ಎಚ್ಚರವಿರಲಿ. ಬಂದು ಆಟೋ ಕಾಯ್ತೆ ಅಂದ್ಕೊಂಡು ಅಂದ್ರೆ ನಾವು ಜವಾಬ್ದಾರಲ್ಲ. 200 ರೂಪಾಯಿ ಬಾಡಿಗೆ ಎಸ್ಕೊಂತಾರೆ. ಬಾಡಿಗೆ ಆದರೆ ಅಪ್ ಆ್ಯಂಡ್ ಡೌನ್ ಬಂದೀವಿ ಅಂದ್ರೆ ನಾವು ಜವಾಬ್ದಾರಲ್ಲ. ಅಪ್ ಆ್ಯಂಡ್ ಡೌನ್ ಬಂದು ಅವ್ರು ಕಾಯ್ತಾರೆ ಅಂದರೆ ನಾವು ಜವಾಬ್ದಾರಲ್ಲ. ಇಲ್ಲ ದೇವಸ್ಥಾನದಲ್ಲಿ ನಾವು ನಿಮ್ಮನ್ನು ನೋಡ್ಕೊಳಕ್ಕಾಗಲ್ಲ, ನಮ್ಮ ಬಗ್ಗೆ ನೋಡ್ಕೊತಾ ಇರ್ತೀವಿ. 50 ರೂಪಾಯಿ ಸೀಟ್ ಲೆಕ್ಕ ಇರುತ್ತೆ. ನಿತ್ಯ ತಂಗಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದೆ. ನಿತ್ಯ ಇರುತ್ತೆ, ಆಟ ಇರ್ತಾರೆ, ನಮ್ಮ ಹುಡುಗರು ಇರ್ತಾರೆ. ಒಂದು ವೇಳೆ ಯಾರಿಲ್ಲ ಅಂದರೂ ನಮ್ಮ ಹುಡುಗರಿಗೆ 50 ರೂಪಾಯಿ ಕಮ್ಮಿ ದಾಣಕ್ಕೂ ಇದೆ ನಮ್ಮ ಆಟೋಗಳು. ದಯವಿಟ್ಟು ಸಹಕರಿಸಿ, ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಮತ್ತೊಮ್ಮೆ ಹೇಳ್ತೀನಿ, ಸಾಲ ಮಾಡ್ಕೊಂಡು ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಕೇಳಿದ್ರಾ? ದಿದ್ದಗಟ್ಟಿಗೆ ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಮತ್ತೆ ಬರ್ಬೇಕು ಅವಶ್ಯಕತೆ ಬರಬಾಡಿ ಎಂದಿಲ್ಲ. ನಿಮಗೆ ಅನುಕೂಲ ಆಗ ನಿಧಾನಕ್ಕೆ ಹೋಗಿ. ತಂಗಿ ಇನ್ನೊಮ್ಮೆ ಭಾಳ ಸಂತೋಷ. ನಾನು ಅಂದ್ರೆ ತುಂಬ ಎಲ್ಲ ಆದಮೇಲೆ ಫ್ರೀಯಾಗಿ ಕೂತ್ಕೊಂಡಿರ್ತೀನಿ. ಅವತ್ತು ಜನ ಇದ್ದೆ ಅವಾಗೊಂದು ಬಾ ಮಗಳೇ ಕೂತ್ಕೊಂಡು ಆರಾಮ ಮಾತಾಡೋಣ. ನಿಮಗೊಂದು ವಿನಂತಿ, ದಯವಿಟ್ಟು ಕೈಯಲ್ಲಿ ಹೋಗ್ಬೇಡ. ಇದು ನಮಗೆ ದರಿದ್ರ ತರುತ್ತೆ ಅಂತ ಶಾಸ್ತ್ರ. ಅವತ್ತು ತಂಗಿ ಬೈಕಂಡ ಒಂದ್ಸರಿ ಯಾವ್ಯಾವತ್ತು ಯಾರ್ಯಾರು ಕಾಣಿಕೆ ಡಬ್ಬೊಳಗೆ ಬಟ್ಟೆ ತುಂಬಿಸಕ್ಕೆ ಬಂದಿರಾ, ಯಾರು ಅಕ್ಕಿ ತಂದ್ಕೊಟ್ಟೆ, ಬೆಲ್ಲ ತಂದ್ಕೊಟ್ಟೆ, ಸೀರೆ ತಂದ್ಕೊಟ್ಟಿರಾ, ಒಂದೊಂದು ದುಡ್ಡು ಯಾರು ಹಾಕಿರ ಪುನಃ ನಿಮಗೆಲ್ಲ ದೇವಸ್ಥಾನ ಕಡೆ ಒಂದು ಸರಿ ಅಲ್ಲ. ಭಾಳ ಸಂತೋಷ. ಥ್ಯಾಂಕ್ಸ್ ಹೇಳ್ಬೇಕಾದ ಇವ್ರಿಗೆ. ನಾನು ಸಿಕ್ಕಿದ್ದೀನಿ ಗೊತ್ತೇನೆ ನಿಮ್ಮ ಕಡೆಯಿಂದ ಬಂದೆ ಅದ. ಹಾಂ ಹೇಳು, ಒಂದು ಪರವಾಗಿಲ್ಲ. ಅವ್ನು ಉಂಗುರ ಕೂಡ ಹಂಗೆ ಹೇಳಬೇಕು. ನನ್ನ ಮಗಳಲ್ಲ ಅವಳು. ಯಾಕಲ್ಲ ಹೇಳು, ಪಟ್ಟಂತ ಹೇಳ್ಬೋದು ಯಾಕೆ ಅಂತ. ಅಣ್ಣ ಹಿಂಗೆ ಹಂಗೆ ರೆಡಿ. ಯಾಕೆ ಮಗಳೇ? ಯಾಕಲ್ಲ ಅವ್ರ ಮನೆ ಬಂದು ಅಳ್ತಾರಲ್ಲ ಮಗಳೇ. ಈ ಚಿಕ್ಕಪ್ಪ ಆದರಲ್ಲ ಹೇಳ. ಆಯಪ್ಪ ಒಳ್ಳೆಯರೆಲ್ಲ ಗೊತ್ತಿಲ್ಲ, ಈ ಚಿಕ್ಕಪ್ಪ ಒಳ್ಳೆಯನು. ಏನು ಚಿಕ್ಕಪ್ಪನು ಅನ್ನು ಚಿಕ್ಕಪ್ಪ ಅಪ್ಪನ ಮಡ್ಡಾಯಿ ಕೊಡ್ತಾನೆ ಎಲ್ಲ ಬೇಡ. ಎಲ್ಲರೂ ಒಳ್ಳೆಯವ್ರೆ, ಯಾರು ಕೆಟ್ಟವರಿಲ್ಲ. ನಮ್ಮನೆ ಮೋಸ ಆಗತ್ತೆ. ಅವ್ರು 4 ವರ್ಗಲ್ಲೇ ಇರ್ತಾರೆ, ಮಾತಾಡಲ್ಲ. ಯಾರು ನಿಮ್ಮ ಅಣ್ಣನ? ನಮ್ಮ ಯಾವ ತೆಗಿ ಬರ್ತೀನಿ ತೆಗಿ ಮಾದನಗಳಿಲ್ಲ. ಹಬ್ಬ ಮಾಡ್ತಿದ್ದೆ ನಾನು ಕಣಮ್ಮ. ಹಳ್ಳಿ ಮಾಡ್ತಾ ಹೋಗಿ ಒಳ್ಳೆದಾಗ್ತಾ ಇದೀವ. ನಿಮ್ಮ ಬರ್ತೀನಿ. ಅನ್ನೂರು ಎಲ್ಲ ಇವಾಗ ಅನ್ನ ಪ್ರಸಾದ ಕೊಡ್ತಿದ್ದಾರೆ. ಸೊ ಅನ್ನ ಪ್ರಸಾದ ಎಲ್ಲ ತೊಗೊಂಡು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಗುರೂಜಿನೆಲ್ಲ ಮಾತಾಡಿಸ್ಕೊಂಡು ಅವರು ಲೈಫ್ ಬಗ್ಗೆ ಸ್ಟೋರೀಸ್ ಎಲ್ಲ ಹೇಳಿದರು. ಮತ್ತು ಅಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಬಂದಿದ್ದರು, ಕಷ್ಟ ಸುಖನೆಲ್ಲ ಹಂಚ್ಕೊಂಡ್ರು, ಅಳ್ತಾ ಇದ್ದರು. ತುಂಬಾ ಒಂದು ಕಷ್ಟ. ಕೆಲವೊಬ್ಬರು ರಿವ್ಯೂಸು ಹೇಳಿದರು, ಆ ದೇವಸ್ಥಾನಕ್ಕೆ ಬಂದಾಗ ಎಷ್ಟು ಒಳ್ಳೆಯದಾಗಿದೆ ಅಂತೇಳಿನೂ ಮಾತಾಡಿದರು. ಸೊ ಎಲ್ಲ ವೀಡಿಯೋನು ನೀವು ನೋಡಿರ್ತೀರ, ಪೂರ್ತಿಯಾಗಿ ವೀಡಿಯೋ ನೋಡಿರ್ತೀರ ಅನ್ಕೊತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಅಲ್ಲಿ ಫ್ರೀಯಾಗಿ ಅಂತ್ರನೂ ಕೊಟ್ಟರು, ಸೀರೆಗಳು ಕೊಟ್ಟರು.